प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय वेने। अस्मद्गुरोर्न भगवतोऽस्य दयैकसिन्धोः रामानुजस्य चरणौ शरणं प्रपद्ये। முந்துத்த நெஞ்சே முயத்திதறித்துரைத்து வந்தித்து வாயார வாழ்த்தி சந்தம் முருகும் சோலை சூழ் மொய்பூ பொறுமல் குருமூரன் ಮಾರನ್ பேக்கூரு. 41 ಹೇಳ್ಕೋಬೇಕಾಯ್ತು. ಇಲ್ಲಿ 36 ಹೇಳ್ಬೇಕೇನಲ್ವಾ ನೋಡಿ. ಸ್ವಾಮಿ 35 ಆಗಿತ್ತು ಸ್ವಾಮಿ. 38 ಓಕೆ 36 ಹೇಳ್ಬೇಕು ಮಮ್ಮಿ. ಓಕೆ ಯಾರಾದ್ರೂ ಒಬ್ರು ಫಾಲೋ ಮಾಡಿ. ನಮಸ್ಕಾರ ನಮಸ್ಕಾರ ಎಲ್ಲರಿಗೂ. ಅವನಾಮಿವನಾಂ ಅವನಾಮಿವನಾಂ ಉವನಾಂ ಮತ್ತು ಉಂಬರವನಾಂ உவனாம் மற்றும்பரவனாம் அவனென்றுகிறாதே அவனென்றிராதே அவனாம் அவனே என தெளிந்து அவனாம் அவனே என தெளிந்து கண்ணனுக்கே தீர்ந்தால் கண்ணனுக்கே தீர்ந்தால் அவனே எவனேலும் ஆம் அவனே எவனேலும் ஆம் அவனாம் இவனாம் உவனாம் மத்தும்பர் அவனாம் அவனென்றிராதே அவனாம் அவனே என தெரிந்து கண்ணனுக்கே தீர்ந்தால் அவனே எவனேலும் ஆம் அவனாம் இவனாம் உவனாம் மற்றும்பர் அவனாம் அவனென்றிராதே அவனாம் அவனே என தெளிந்து கண்ணனுக்கே தீர்ந்தால் அவனே எவனேலும் ஆம். ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಹಲವಾರು ತರ ಅರ್ಥ ಮಾಡ್ಕೊಳ್ಬೋದು. ಅಂದ್ರೆ ನಮ್ಗೆ ಅವನು ಸರ್ವೇಶ್ವರ ನಮ್ಗೆ ಸಿಗೋದೇ ಇಲ್ಲ ಅಂತ ಆತರ ಉಚ್ಚ ಸ್ಥಾನದಲ್ಲಿ ಅವನನ್ನ ಇಟ್ರೆ ಅದಕ್ಕೊಂದು ಅವನಾಮ ಅಂತ ಹೇಳ್ತಾರೆ. ಇವನಾಮ್ ಅಂತ ಹೇಳಿದಾಗ ಸುಲಭ ಇದೆಯಲ್ಲ, ಸೌಲಭ್ಯವಾಗಿದ್ದಾನಲ್ಲ ಇವನು ಅಂತ.
ಅವನ ಅದು ಇದು ಉದಾದಂತ ಕೂಡ ನಮ್ಮಳ್ವಾರು ಪದ್ಯಗಳಲ್ಲಿ ಹಾಡಿದ್ದಾರೆ. ಆ ಥರ ಒಂದು ಅಚೇತನ ವಸ್ತು ತರ ಅದು ಇದು ಉದಯ ಇದೆ ಅಂತ ಭಗವಂತನ ಹೇಳ್ಬೇಕಾದ್ರೆ ಇಲ್ಲಿ ಅವನಾಮ್ ಅಂತ ಹೇಳಿದ್ರೆ ಸರ್ವೇಶ್ವರ ಎಲ್ಲರ ಪರಾತ್ಪರ ವಸ್ತು ಅದು ಅಂತ ಇಟ್ಕೊಂಡ್ರು ಸರಿ, ಅಥವಾ ಮಧ್ಯಸ್ಥದವನು ಅಂತ ಇಟ್ಕೊಂಡ್ರು ಸರಿ. ಆತ ಮಧ್ಯಸ್ಥದವನು ಅಂದ್ರೆ ಇಂಟರ್ಮೀಡಿಯೇಟ್ ತರ ಇದಾನೋ ಅಂತ ಹೇಳಿದ್ರೆ ಉಪನಾಮ್ ಅಂತ ಹೇಳಿದ್ರೆ ಮಧ್ಯಸ್ಥ. ಆಮೇಲೆ ಮತ್ತುಂಬರವನ ಉಂಬರವನ ಎಟ್ಕದಲ್ಲ ನಿತ್ಯ ಸೂರಿಗೆ ನಾಯಕನಾಗಿದ್ದಾನಲ್ಲ, ಅವ್ರಿಗೆ ಮಾತ್ರ ಸಿಗ್ತಾನೆ, ನಮಗ್ ಸಿಗಲ್ವಾ ಅಂತ. ಅವನೇ ಇಂದ್ರಗಿರಾದೆ ಸುಮ್ಮನೆ ಇಟ್ಬಿಡ್ಬಾರ್ದು. ಅಯ್ಯೋ ಬಿಡಿ ಅವನ್ನ ಭಗವಂತ ಎಲ್ಲ ನಮ್ಗೆಲ್ ಸಿಗ್ತಾನೆ, ಅವನು ವೈಕುಂಠದಲ್ಲೇ ಇರೋದು ಪರಾಪರ ವಸ್ತು ಸರ್ವೇಶ್ವರ. ನಮ್ಮಲ್ಲಿ ಒಂದು ಸ್ವಲ್ಪನೂ ರಜಸ್ಸು ತಮಸ್ಸು ಏನೂ ಇರಬಾರ್ದು, ನಮ್ಗೆ ಎಲಿಜಿಬಿಲಿಟಿನೇ ಇಲ್ಲ, ಕ್ರೈಟೀರಿಯಾನೇ ಇಲ್ಲ ಅಂತ ಸುಮ್ಮನೆ ಇಟ್ಬಿಡಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಮಧ್ಯಸ್ಥನ ನಮ್ಮನ್ನ ಕ್ಷಮಿಸ್ತಾನೋ ಇಲ್ವೋ, ಅಥವಾ ನಾವು ಮಾಡಿರೋ ತಪ್ಪುಗಳೆಲ್ಲ ಸರಿನೋ ಇಲ್ವೋ, ಇದು ಆತರ ಒಂದು ಇದ್ರಲ್ಲಿ ಭಗವಂತ ಎಂತವನು ಅಂತ ನಮ್ಗೆ ಗೊತ್ತಿಲ್ಲ ಇರೋದ್ರಿಂದ ಗೊತ್ತಿಲ್ಲ ಅಂತ. ಆಮೇಲೆ ಸುಲಭ ಅಂತ ಇವನ ಅಂದ್ರೆ ಇವನು ಅಥವಾ ಸುಲಭನ, ಭಗವಂತ ಸುಲಭ ಸೌಲಭ್ಯ ಸೂಚಕವಾಗಿದ್ದಾನ, ಅಥವಾ ಸುಶೀಲ ಗುಣ ತುಂಬಾ ಇದೆಯಾ ಅವನ ಹತ್ರ, ನಮ್ಮನ್ನೆಲ್ಲ ಹಿಂಗಳೆಲ್ಲ ಏತಪ್ಪನ ಅಂತ ಅಂದ್ರೆ ನಮ್ಮನ್ನೆಲ್ಲ ಅವನು ಗ್ರಹಿಸ್ತಾನ, ಅವನನ್ನ ನಾವು ರಕ್ಷಕ ಸ್ಥಾನದಲ್ಲಿ ಇಟ್ಕೊಳ್ಬೋದಾ ಆಗತ್ತಾ ಅನ್ನೋದು ಒಂದು ಅನುಮಾನ ಅಂತ. ಆತರ ಎಲ್ಲ ಏನು ಅನುಮಾನಗಳೇ ಇಟ್ಕೋಬೇಡಿ. ಭಗವಂತನ ಅರ್ಥ ಮಾಡ್ಕೊಳ್ಳೋದೇ ಮೊದಲು ಕಷ್ಟ, ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನೂ ವರ್ಸ್ತದ ಸಿಚುಯೇಷನ್. ಅದಕ್ಕೆ ಆ ಥರ ಎಲ್ಲ ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳೇಬೇಡಿ ಅಂತ. ಯಾಕೆ ಅಂತ ಹೇಳಿದ್ರೆ ಅವನೇ ಅವ್ನು ಏನು ಅಂತ ಇದ್ದಾನೋ ಅವ್ನು ಹಾಗೆ ಇರ್ಲಿ, ಅದ್ರ ಬಗ್ಗೆ ನೀವೇನು ಚರ್ಚೆ ಮಾಡಬೇಡಿ. ಅವ್ನು ದೊಡ್ಡವನೋ ಚಿಕ್ಕವನೋ, ಎಷ್ಟೋ ಜನ ನಾವು ನೋಡಿದೀವಿ, ಎಷ್ಟೊಂದು ದೊಡ್ಡವನು ಅಂತ ಹೇಳಿದಾಗ ಕೂಡ ಪ್ರಹ್ಲಾದ ಹಿರಣ್ಯಕಶಿಪು ಒಪ್ಕೊಳ್ಳಿಲ್ಲ. ಅವ್ನು ಯಾಕಚಿತ್ ಯಾರವನು, ನನ್ನ ತಮ್ಮನ್ನ ಕೊಂದವನು, ನನಗೆ ಎನಿಮಿ ಅಷ್ಟೇ, ಆ ಥರನೇ ಅನ್ಕೊಂಡೆ ಹೊರತು ಭಗವಂತ ಪರಾಪರ ವಸ್ತು ಅಂತ ಅವ್ನು ಅನ್ಕೊಳ್ಳೇ ಇಲ್ಲ. ಆದ್ರೆ ಮಗ ಅನ್ಕೊಂಡ. ಅದಕ್ಕೆ ಯಾರು ಅನ್ಕೊಳ್ದೇ ಇರ್ಲಿ, ನಮ್ಗೆ ಆ ಯೋಗ್ಯತೆ ಇಲ್ಲ ತಿಳ್ಕೊಳ್ಳೋಕೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವನೇ ಏನ ತಿಳಿದ. ಆದ್ರೆ ನಮ್ಮನ್ನ ರಕ್ಷಕ ಸ್ಥಾನದಲ್ಲಿ ಯಾರನ್ನಾದ್ರೂ ಇಡ್ಬೋದು ನಾವು ಅಂತಿದ್ರೆ ಅದು ಮಾತ್ರ ಭಗವಂತನೇ ಅಂತ ತಿಳ್ಕೊಂಡು ಕಣ್ಣನಕ್ಕೆ ತೀರ್ದಾಲ್ ಅವನನ್ಗೆ ನಾವು ಶರಣಾಗತಿ ಮಾಡ್ಕೊಂಡ್ರೆ, ಅವನನ್ನೇ ನಾವು ರಕ್ಷಕ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ಅವನಿಗೆ ಕೈಂಕರ್ಯ ಎಲ್ಲ ಮಾಡ್ತಾ ಇದ್ರೆ ಅವನೇ ಯವನೇನು ಅಂದ್ರೆ ಅವನೇ ನಮ್ಗೆ ಬಂಧು ಆಗ್ಬಿಡ್ತಾನೆ ಅಂತ. ಬಂಧುಂ ಸಕಲಸ್ಯ ಜಂತೋ ಬಂಧುರ ಪರ್ಯಂಕ ಬಂಧ ರಮಣೀಯಂ ಕಾಮಾಸಿಕ ಅಷ್ಟದಲ್ಲಿ ಹೇಳ್ತಾರೆ. ಸಕಲ ಜಂತುಗಳಿಗೂ ಅವನು ಬಂಧು ಆಗ್ತಾನೆ. ಹೇಗೆ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಯಾರು ಕಾಪಾಡ್ತಾರೆ? ಇವಾಗ ನಮ್ಗೇನೋ ಬಾಯಿದೆ ಮಾತಾಡ್ತೀವಿ, ಆಗತ್ತೆ ಆಗಲ್ಲ ಅಂತೆಲ್ಲ ಹೇಳ್ತೀವಿ, ಪ್ರಾಣಿಗಳೆಲ್ಲ ಅದೆಲ್ಲ ಹೇಳುತ್ತಾ? ಆ ಪ್ರಾಣಿಗಳಿಗೂ ಒಂದು ರಕ್ಷಣೆ ಕೊಡ್ತಾನಲ್ಲ. ತುಂಬಾ ಸುಂದರವಾದ ಒಂದು ಕತೆ ಅದು ಹೇಳಿದೀನಿ ಅನ್ಸುತ್ತೆ ತುಂಬಾ. ಹೇಗೆ ಗೊತ್ತಿಲ್ಲ, ರಿಪೀಟ್ ಮಾಡ್ತೀನಿ. ಹೇಗೆ ಅಂದ್ರೆ ಎಲ್ಲರಿಗೂ ರಕ್ಷಣೆ ಹೆಂಗ್ ಕೊಡ್ತಾನೆ ಅಂತ ಹೇಳಿದ್ರೆ, ಒಂದ್ಸತಿ ಒಂದು ಈ ಮಹಾಭಾರತ ಯುದ್ಧದ ಮಧ್ಯದಲ್ಲಿ ಕುರುಕ್ಷೇತ್ರದಲ್ಲಿ ಒಂದು ದೊಡ್ಡ ಮರ ಇರತ್ತಂತೆ. ಮರ ಇದ್ದಾಗ ಅದರಲ್ಲಿ ಒಂದು ಗೂಡು ಕಟ್ಕೊಂಡು ಪಕ್ಷಿ ಮರಿಗಳನ್ನ ಹಾಕಿದಾಗ ಅಯ್ಯೋ ಎಲ್ಲ ಅಕ್ಷೋಣಿ ಸೇನೆಗಳು ಬಂದು ಇದು ನೆಲೆಸ್ಕೊ ಆ ಕಡೆ 11 ಈ ಕಡೆ 7 ಎಲ್ಲ ಬರ್ತಾ ಇದ್ದಾಗ್ಲೇನೆ ಮರಿಗಳೆಲ್ಲ ಹೇಳುತ್ತೆ, ನಮ್ಮ ಬೇರೆ ಕಡೆ ಹೊಟ್ಟೋಗೋಣಮ್ಮ ಅಂತ. ಅವಾಗ ಅದು ಏನಿಲ್ಲ ಪರವಾಗಿಲ್ಲ ಬಿಡು ಅಂತ ಅವಾಗ ಕೇಳ್ಕೊಳತ್ತಂತೆ ಭಗವಂತನ. ಏನ್ ಮಾಡೋದು ಬಿಡು, ನಾನು ಇದೀನಿ ಕಾಪಾಡ್ತೀನಿ ಅಂತ ಹೇಳ್ತಾನಂತೆ. ನಾನು ಇದೀನಿ ಕಾಪಾಡ್ತೀನಿ, ಸರಿ ಬಿಡು ಭಗವಂತ ಕಾಪಾಡ್ತಾನೆ ಅಂತ ಗೂಡು ಕಟ್ಕೊಂಡು ಅಲ್ಲೇ ಇತ್ತು. ಮರಿನೂ ಆಯ್ತು. 18 ದಿವಸದಲ್ಲಿ ಮರಿಗಳೆಲ್ಲ ಆದ್ರೆ ಇದು ಮಹಾ ಯುದ್ಧ ಆಗೋಯ್ತು. ಏನಾಯ್ತು ಕೊನೆಯಲ್ಲಿ ಯುದ್ಧದಿಂದ ದೊಡ್ಡದಾಗಿ ಒಂದು ರಥ ಇದು ಎಲ್ಲ ಅಸ್ತ್ರಗಳಲ್ಲಿ ಆ ಮರನೇ ಬಿಟ್ಟೋಗ್ಬಿಟ್ಟು ಎಲ್ಲ ದೊಡ್ಡ ಮರ ಅದು ಬಿದ್ದೋದ್ರೆ ಏನಾಗುತ್ತೆ ನೋಡ್ಕೊಳ್ಳಿ. ಅದು ಹಾಗೆ ಗೂಡು ಅಷ್ಟೇ, ಹಾಗೆ ಒಂದಷ್ಟು ದೂರಕ್ಕೆ ಹೋಗಿ ಚದರಿ ಬಿದ್ದೋದ್ರೆ ಏನಾಗತ್ತೆ, ಈ ಯಾವಾಗ್ಲೂ ಭಗವಂತನೇ ನಂಬ್ಕೊಂಡಿತ್ತಂತೆ ಗೂಡಲ್ಲಿರೋ ಪಕ್ಷಿ. ಅದಕ್ಕೆ ಪಕ್ಷಿ ಹೆಂಗೆ ಅದು ಕಾಪಾಡ್ತಾನೆ, ಭಗವಂತನೇ ನಂಬ್ಕೊಂಡಿತ್ತು. ಎಲ್ಲೂ ಹೋಗ್ಲೂ ಇಲ್ಲ, ಬೇರೆ ಕಡೆ ಯುದ್ಧ ನೋಡಿ ಹೆದರ್ಕೊಳ್ಳೂ ಇಲ್ಲ, ಹೊರಗಡೆನೂ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಕೊನೆಯಲ್ಲಿ ಒಂದು ಆ ಯುದ್ಧದ ಆನೆ ಇದೆಯಲ್ಲ, ಆನೆನು ಮರಕ್ಕೆ ಡಿಕ್ಕಿ ಹೊಡೆದು ಆ ಮರ ಬಿದ್ದೋಗುತ್ತೆ. ಆ ಆನೆ ಕತ್ತಲ್ಲಿರೋ ಗಂಟೆ ಇದೆಯಲ್ಲ ಅದು ಕರೆಕ್ಟಾಗಿ ಪಕ್ಷಿ ಗೂಡು ಮೇಲೆ ಹೀಗೆ ಕವರ್ ಆಗುತ್ತೆ. ಅದ್ರ ಮೇಲೆ ಮರ ಗಿರ ಎಲ್ಲ ಬಿದ್ದಿರುತ್ತೆ, ಅದಕ್ಕೇನು ಆಗೋದಿರಲ್ಲ. ಕೊನೆಯಲ್ಲಿ
ಭಗವಂತ ಕಾಪಾಡ್ತಾನೆ ಅಂತ ಹೇಳ್ತಾ ಇತ್ತಲ್ಲ ಈ ಪಕ್ಷಿ, ಎಲ್ಲಿ ನೋಡೋಣ ಅಂತ ಹೇಳ್ತಾರಂತೆ. ನೋಡಿದ್ರೆ ಆ ಪೂರ್ತಿ ಆ ಗಂಟೆ ಅದ್ರ ಮೇಲೆ ಕೂತಿತ್ತು, ಒಳಗಡೆ ಪಕ್ಷಿ ಹಾಗೇ ಇದೆ, ಏನೂ ಆಗಿಲ್ಲ. 2 ಪಕ್ಷಿ ಅದ್ರ ಮರಿಗಳೆಲ್ಲ ಚಿಲಿಪಿಲಿ ಉಟ್ಕೊಂಡು ಹಾಗೆ ಚೆನ್ನಾಗಿತ್ತಂತೆ. ಇದು ಮಹಾವಿಶ್ವಾಸ ಅಂತ ಹೇಳಿದ್ರೆ. ಎಲ್ಲೂ ಹೋಗದೆ ಅವನನ್ನ ನಂಬಿ ಶರಣಾಗತಿ ಮಾಡ್ಕೊಂಡ್ರೆ ಹೆಂಗಾದ್ರೂ ಕಾಪಾಡ್ತಾನೆ. ಅದು ಅವನ್ಗೆ ಅವನ ರಕ್ಷಣೆ ಮಾಡ್ಬೇಕಾಗಿತ್ತು ಅವನ ಜವಾಬ್ದಾರಿ, ಅವನ್ ಹೇಗಾದ್ರೂ ಮಾಡ್ತಾನೆ ಅಂತ. ಅದನ್ನ ನೋಡ್ಬಿಟ್ಟು ಎಲ್ರಿಗೂ ಆಶ್ಚರ್ಯ ಆಗತ್ತಂತೆ. ಭಗವಂತನ ಹೇಗಾದ್ರೂ ಕಾಪಾಡ್ತಾನೆ ಅನ್ನೋದಕ್ಕೆ ಇದೇ ನಿದರ್ಶನ ಅಂತ. ಅದನ್ನೇ ಇಲ್ಲಿ ಹೇಳ್ತೇನೆ. ಅವನೇ ಯವನೇನು ಒಂದು ಪ್ರಾಣಿ ಪಕ್ಷಿಗೆ ಕೂಡ ಅವನೇ ಬಂಧುವಿನ ಸ್ಥಾನದಲ್ಲಿ ಬಂದು. ಬಳಗ ಅಂತ ಹೇಳಿದ್ರೆ ಹೇಗೆ ಅಂದ್ರೆ ಅದಕ್ಕೆ ಮೀನಿಂಗ್ ಸ್ವಲ್ಪನೇ ವ್ಯತ್ಯಾಸ ಬರುತ್ತೆ. ಬಳಗ ಅಂದ್ರೆ ಅವರು ಇದು ಬಯಾಲಜಿಕಲಿ ನಮ್ಗೆ ಸಂಬಂಧಪಟ್ಟಿರ್ತಾರೆ ಎಲ್ಲಾನು. ಅಕ್ಕನ ಮಗ, ತಮ್ಮನ ಮಗ, ಇವರು ಎಲ್ಲ ಬಳಗದವ್ರೇನು. ಅವ್ರನ್ನ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವ್ರು ನಮ್ಗೆ ಬಂಧು ಬಾಂಧವರು ಅಂತ ಹೇಳಿದ್ರೆ ಬಳಗದವ್ರೆ ಅವ್ರು. ಆದ್ರೆ ಅವ್ರೇನಪ್ಪ ಅಂತ ಹೇಳಿದ್ರೆ ನಮ್ಮ ಕಷ್ಟಕ್ಕೆ ಆಗುವಂಥವ್ರು, ನಮ್ಮನ್ನ ಅವ್ರ ಜೊತೆಗೆ ಜೋಡಿಸ್ಕೋತಾರೆ. ಬಾಂಧವರು ಅಂತ ಹೇಳಿದ್ರೆ ದೇ ವಿಲ್ ಟೈ ಅಪ್ ವಿತ್ ಅಸ್, ನಮ್ಮನ್ನ ಜೋಡಿಸ್ಕೊಂಡು ನಮ್ಗೆ ಕಷ್ಟಕ್ಕೆ ಆಗೋರು. ಬಳಗ ಅಂದ್ರೆ ಬರ್ತಾರೆ, ಕರೆದ್ರೆ ಫಂಕ್ಷನ್ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅವರೆಲ್ಲ ಬಳಗದವ್ರೆ. ಗೆಳೆಯರ ಬಳಗ ಅಂತ ಹೆಸರಿಡ್ತೀವಿ, ಅವ್ರೇನ್ ಸಂಬಂಧದವ್ರ ಇಲ್ಲ, ಬಳಗ ಒಂದು ಗುಂಪು ಅಷ್ಟೇನೆ. ಅದು ಬಂಧು ಅಂತ ಹೇಳಿದ್ರೆ ಅವರು ನಮ್ಗೆ ಕಷ್ಟಕ್ಕಾಗೋರು. ಅದನ್ನೇ ಅವನೇ ಯವನೇನು ಬಾಂಧವನಾಗುತ್ತಾನೆ. ಹೇಗೆ ಬಾಂಧವ ಅಂತ ಹೇಳಿದಾಗ, ಈ ಗೋವರ್ಧನ ಬೆಟ್ಟವನ್ನ ಕೃಷ್ಣ ಎತ್ತುತ್ತಾನಲ್ಲ, ಕೃಷ್ಣ ಎತ್ತಿ ದೊಡ್ಡ ಬೆಟ್ಟದ ಇದು ಎಲ್ಲ ಇಟ್ಟಾಗ ಅಟ್ಟುಕು ವಿಷೋರು ಪರ್ಪದನು ನೈರು ಅವಿಯೋಳ್ತ ಇವರಳ ಮುಡ ಕೊಟ್ಟ ತುತ್ತಿ ಅಂತ ಎಲ್ಲ ವೆರೈಟೀಸ್ ಪರಿಕರ ಎಲ್ಲ ಇಟ್ಟಾಗ, ಕೃಷ್ಣ ಬಂದು ತಿನ್ಲೇ ಇಲ್ವಲ್ಲ ಅಂತ ಹೇಳಿದಾಗ ಹಂಗೋರ್ ಕೂದ ಹೊಡಿಬೇಕಂಡಿರುತ್ತೆ. ಒಂದು ಕೈ ಬಂದಂಗೆ ಎಲ್ಲ ತಗೊಂಡು ತಿಂದಂಗೆ ಮಾಡ್ತಾನಲ್ಲ. ಅದ್ ಮಾಡಿದಾಗ ಬೆಟ್ಟವನ್ನ ಎತ್ತಿ ಇವರನ್ನ ಕಾಪಾಡಿದಾಗ ಇದಕ್ಕಿದಂಗೆ ಗೊಲ್ಲರಿಗೆಲ್ಲ ಸ್ವಲ್ಪ ಭಯ ಬಂದ್ಬಿಡತ್ತಂತೆ. ಯಾರಪ್ಪ ಇವನು, ನಾವು ಇಷ್ಟು ದಿನ ನಮ್ಮ ಥರನೇ ಆಟ ಆಡ್ಕೊಂಡ್ಬಿಟ್ಟಿದ್ವಲ್ಲ, ಇವನು ಯಾರೋ, ನೀನು ಯಾರಪ್ಪ, ನೀನು ಯಕ್ಷನೋ, ನೀನು ಕಿನ್ನರನೋ, ನೀನು ಅಥವಾ ಯಾವ್ದಾನ ರಾಕ್ಷಸನೋ, ಅಥವಾ ಏನಾದರೂ ಈ ಥರ ವೇಷ ಮರ್ಸ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾರೆ. ಯಾರು ನೀನು ಅಂತ ಕೇಳಿದಾಗ ಕೋಪ ಬಂದ್ಬಿಡುತ್ತೆ. ಯಕ್ಷನೋ ಬೇರೆನೋ ದೇವತೆನೋ ಏನೋ ಅಂತ ಹೇಳಿದಾಗ ಕೋಪ ಬಂದ್ಬಿಡುತ್ತೆ ಕೃಷ್ಣನ್ಗೆ. ಅವನು ಹೇಳ್ದೆ, ಅಹಮೋ ಬಾಂಧವೋ ಜಾತಃ, ನಾನ್ ನಿಮ್ ಬಂಧು ಕಣೋ, ಏನ್ ಹಂಗ್ ಕೇಳ್ತಾ ಇದೆಯಾ, ನಾನು ಯಾರು ಅಂತ ಹೇಳ್ಬಿಟ್ಟು ಕೋಪ ಬಂದ್ಬಿಡುತ್ತಂತೆ ಅವನ್ಗೆ. ಅವಾಗ ಗೊಲ್ಲರಿಗೆಲ್ಲ ಖುಷಿ ಆಗತ್ತೆ, ಇವ್ ನಮ್ಮವನು ಇವನು ಅಂತ ಹೇಳ್ಕೊಂಡಲ್ಲ ಇವನು. ಆ ಥರ ಭಗವಂತ ಯವನೇನು ಮಾವನ್. ಈ ಗೋವರ್ಧನ ಬೆಟ್ಟ ಅಂತ ಬಂದಾಗ ಅದಕ್ಕೆ ಗೋವರ್ಧನ ಬೆಟ್ಟಕ್ಕೂ ಒಂದು ಕಥೆ ಇದೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಈ ಪುಲಸ್ತ್ಯರು ಒಂದ್ಸತಿ ಬಂದಾಗ ಈ ಬ್ರಜಭೂಮಿನಲ್ಲಿ ಇದೆಲ್ಲ ಇರುತ್ತಲ್ಲ, ಅಂಥ ಒಂದು ಸುಂದರವಾದ ಬೆಟ್ಟ, ಅದರಲ್ಲಿ ಏನಿಲ್ಲ ಅಂತ ಹೇಳ್ತಾರೆ. ಗೋವರ್ಧನ ಬೆಟ್ಟದ್ದು ಒಂದು ದಶಕನೇ ಇದೆ, ಪೆರಿಯಾಳ್ವಾರ್ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ ಅದನ್ನ. ಇದರಲ್ಲಿ ಬೆಟ್ಟವನ್ನ ಹೇಗೆ ಒಬ್ಬ ಗೋವರ್ಧನನೆನ್ನು ಕೊತ್ತ ಕೊಡೆಗೆ ಅಂತ ಹೊಸ ಕೊಡೆ ಫ್ಯಾಷನ್ ಆ ಥರ ತೆಗೆದಿಟ್ಕೊಂಡಂತೆ ಭಗವಂತ ಎಲ್ಲರನ್ನ ಕಾಪಾಡೋಕ್ಕೆ. ಅದ್ರ ಮೇಲೆ ಅಷ್ಟು ಸಸ್ಯರಾಶಿ ಜೀವರಾಶಿಗಳೆಲ್ಲ ಇತ್ತು, ಸುಂದರವಾಗಿತ್ತು, ಎಲ್ಲ ತುಂಬಾ ಸುಪುಷ್ಪಿತವಾಗಿತ್ತು, ಎಲ್ಲ ಹೂಗಳೆಲ್ಲ ಬೇಕಾದಷ್ಟು ಬಿಟ್ಟಿತ್ತು, ಹಣ್ಣು ಹಂಪಲು ದಂಡಿಯಾಗಿತ್ತು ಅಂತ. ಅದನ್ನ ಒಂದ್ಸತಿ ಪುಲಸ್ತ್ಯರು ಈ ಕಡೆ ಬಂದಾಗ, ಪುಲಸ್ತ್ಯರು ಅಂತ ಹೇಳಿದ್ರೆ ಋಷಿ ಇವರು, ರಾಕ್ಷಸರಿಗೆ ಮೂಲ ಋಷಿ ಇವರೇನೆ. ಪುಲಸ್ತ್ಯ ಪುಲಾಹ ಅನ್ನೋರಿಬ್ರು ರಾಕ್ಷಸರಿಗೆ ಮೂಲ ಋಷಿಗಳವರು. ಅವರು ಪುಲಸ್ತ್ಯರು ಈ ಕಡೆ ಬಂದಾಗ ನೋಡ್ತಾ ಇರ್ತೀವಿ, ಇದು ಎಷ್ಟು ಚೆನ್ನಾಗಿದೆ, ಇದನ್ನ ಅವರು ಕಾಶಿನಲ್ಲಿರೋದು ಯಾವಾಗಲೂ, ಇದನ್ನ ಕಾಶಿಗೆ ಯಾಕೆ ನಾನು ತಗೊಂಡೋಗಿ ಇಟ್ಕೊಂಡ್ಬಿಡ್ಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ತಗೊಳ್ತಾರಂತೆ. ಅವಾಗ ಬರ್ತೀಯ ಅಂತ ಕೇಳಿದಂತೆ. ಅವಾಗ ಈ ಪುಲಸ್ತ್ಯರು ಕೇಳಿ ರಾಕ್ಷಸ ಋಷಿ ಏನಾದ್ರು ಶಾಪ ಕೊಟ್ಬಿಟ್ರೆ ಅಂತ ಭಯ ಗೋವರ್ಧನಕ್ಕೆ. ಅದಕ್ಕೆ ಆಯ್ತು ಅಂತ ಹೇಳ್ತಾರೆ, ನೀವು ನನ್ನ ಕೈ ಮೇಲೆ ತಗೊಂಡು ಹೋಗಿ, ಆದ್ರೆ ಮಧ್ಯದಲ್ಲಿ ಎಲ್ಲೂ ಇಡಬಾರ್ದು ಅಂತ ಹೇಳ್ತಾನಂತ. ಸರಿ ಆಯ್ತು ಅಂತ ಕೈಯಲ್ಲಿ ಅಡಕವಾಗೋ ಥರ ಪುಲಸ್ತ್ಯರು ಗೋವರ್ಧನ ಬೆಟ್ಟವನ್ನು ತಗೊಂಡು ಹೊರಡ್ತಾ ಇರ್ತಾರೆ ಕಾಶಿ ಕಡೆಗೆ. ಹೊರಟಾಗ ಹೋಗ್ಬೇಕಾದ್ರೆ ಭಾರ ಆಗತ್ತಂತೆ, ದುಃಖ ಆಗತ್ತಂತೆ ಗೋವರ್ಧನಕ್ಕೆ. ಅಯ್ಯೋ, ಈ ವ್ರಜಭೂಮಿಯನ್ನ ಬಿಟ್ಟು ಹೋಗ್ತಾ ಇದ್ದೀನಲ್ಲ,
ಈ ಗೊಲ್ಲರ ಕೇರಿ ಇದು ಕೃಷ್ಣನ ಸಂಬಂಧ ಇದೆಲ್ಲ ಈ ಭೂಮಿಗಿತ್ತು ಬೃಂದಾವನಕ್ಕೆ. ಇಲ್ಲಿಂದ ಅಲ್ಲಿ ಹೊಟ್ಟೋಗ್ತೀನಲ್ಲ ಅಂತ ತುಂಬಾ ದುಃಖ ಆಗ್ಬಿಟ್ಟು ಆ ದುಃಖದಿಂದ ಗೋವರ್ಧನ ಬೆಟ್ಟದ ಭಾರ ಇದೆಯಲ್ಲ ವೆಯ್ಟ್ ಅದು ಜಾಸ್ತಿ ಆಗ್ಬಿಡತ್ತಂತೆ. ಕುಲಸ್ಥರಿಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಇದೇನ್ ನನ್ ತಗೊಂಡೋಗ್ ಸರಿಯಾಗಿತ್ತಲ್ಲ, ತಗೊಂಡೋಗಕ್ ಆಗ್ತಾ ಇತ್ತಲ್ಲ ಅಂತ ಹೋಗ್ತಾ ಹೋಗ್ತಾ ಅವ್ರಿಗೆ ಆಗೋದೇ ಇಲ್ಲ, ಕೆಳಗಿಟ್ಬಿಡ್ತಾರೆ. ಕೆಳಗಿಟ್ಬಿಟ್ಟು ನೋಡಿದ್ರೆ ಅದಲ್ಲಿ ಫಿಕ್ಸ್ ಆಗ್ಬಿಡುತ್ತೆ, ಎತ್ತಕ್ಕೆ ಆಗೋದಿಲ್ಲ. ಅವಾಗ ಕೋಪ ಬಂದ್ಬಿಡುತ್ತೆ, ಏನಪ್ಪಾ ಇಲ್ಲಿ ಒಬ್ರು ಅಂದ್ರು ಯಾರ. ಹೌದಾ, ನಾನು ನೆನ್ನೆನೇ ಹೇಳಿದೆ ನೋಡಿ 12:30 ಬನ್ನಿ ಅಂತ. ನೀವು ಯಾವಾಗ್ಲೂ ಹಂಗೆ ಮಾಡ್ತೀನಿ. ನಾನು ಕ್ಲಾಸ್ ಆನ್ಲೈನ್ ಕ್ಲಾಸ್ ತಗೋತಾ ಇದ್ದೀನಿ ನಾನು. ತಗೊಂಡೋಗ್ತಾರ ಎಲ್ಲ ತಗೊಂಡೋಗ್ತಾರ, ನೋಡ್ಕೊಳ್ಳಿ ನೀವು ಒಂಚೂರು. ಸಾರಿ, ಕ್ಷಮೆ ಇರಲಿ. ಅವಾಗ ಭಾರ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಇಟ್ಬಿಡ್ತಾರೆ, ಮತ್ತೆ ಅದನ್ನ ತಗೊಳಕ್ ಹೋಗ್ತಾರೆ, ಬರೋದೇ ಇಲ್ಲ, ಅಲ್ಲೇ ಫಿಕ್ಸ್ ಆಗ್ಬಿಡುತ್ತೆ. ಅವಾಗ ಗೋವರ್ಧನಕ್ಕೆ ಕೇಳ್ತಾರಂತೆ, ಏನು ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟು ಇಲ್ಲೇ ಕೂತ್ಕೊಂಡ್ಬಿಟ್ಟಿದೆ ಹಠವಾಗಿ ಅಂತ. ಇಲ್ಲ ಇಲ್ಲ, ನಾನು ಹೇಳಿದ್ನಲ್ಲ ನೀವು ಮಧ್ಯದಲ್ಲಿ ಇಡಬಾರ್ದು ಅಂತ, ಅದಕ್ಕೆ ನಾನು ಇಲ್ಲೇ ಇದಾಗ್ಬಿಟ್ಟಿದ್ದೀನಿ ಅಂತ. ಇದೇ ತರ ಶ್ರೀರಂಗದ ದೇವರು ಕೂಡ ನಾವು ನೋಡ್ತೀವಿ, ಅಯೋಧ್ಯೆಯಿಂದ ಹೋಗ್ಬೇಕಾದ್ರೆ ಶ್ರೀರಂಗದಲ್ಲಿ ಸ್ಥಾಪನೆ ಆಗೋಯ್ತು ಅಂತ. ಅವತ್ತು ಕೋಪ ಬಂದು ಕುಲಸ್ಥರು ಗೋವರ್ಧನಕ್ಕೆ ಒಂದು ಶಾಪ ಕೊಡ್ತಾರೆ. ದಿನ ಒಂದು ಸಾಸಿವೆ ಎಷ್ಟು ಕರ್ಗೋಗ್ಬಿಡು ನೀನು, ಕಲಿಯುಗದ ಮುಗಿಯುವಷ್ಟೊತ್ತಿಗೆ ನೀನು ನೆಲಸಮ ಆಗ್ಬಿಡು ಅಂತ ಶಾಪ ಕೊಟ್ಬಿಡ್ತಾರೆ. ಅದಕ್ಕೆ ಇವಾಗೆಲ್ಲ ಹೆಚ್ಚು ಕಡಿಮೆ ಗೋವರ್ಧನ ಬೆಟ್ಟ ನೋಡಿದ್ರೆ ಬೆಟ್ಟದ ತರ ಎಲ್ಲ ಏನು ಇಲ್ವೇ ಇಲ್ಲ, ನೆಲಸಮನಾಗೆ ಇದೆ ಅದು. ಹಾಗೆ ಅದು ದಿನ ಒಂದು ಸಾಸಿವೆ ಎಷ್ಟು ಕರ್ಗೋಗುತ್ತಂತ, ಒಳಗಡೆ ಸಿಂಕ್ ಆಗ್ತಾ ಇದೆ ಅದು ಅಂತ. ಹಾಗೆ ಆ ಗೋವರ್ಧನ ಬೆಟ್ಟಕ್ಕೆ ಅದನ್ನ ಅಲ್ಲಿ ಎಲ್ಲರನ್ನೂ ಕಾಪಾಡಿ ಬಾಂಧವನಾಗ್ತಾನೆ. ಅವನೇ ಯವನೇಲು ಅವನ ಅಂತ. ಇಲ್ಲಿ ಯಾವ ಹೇಗೆ ಅದಕ್ಕೂ ಇದರಲ್ಲಿ ಗೋವರ್ಧನ ಬೆಟ್ಟಕ್ಕೂ ಒಂದು ವಿಶೇಷವಾದ ಇದರಲ್ಲಿ ಹೇಳ್ತಾರೆ. ಅದು ಗರ್ಗ ಸಂಹಿತೆಯಲ್ಲಿ ಒಂದು ಶ್ಲೋಕ ಇದೆ, ಯಾವತ್ ಭಗೀರಥಿ ಗಂಗೆ ಯಾವತ್ ಗೋವರ್ಧನ ಗಿರಿಹಿ ತಾವತ್ ಕಾಲೇ ಪ್ರಭಾವಸ್ತು ಭವಿಷ್ಯತಿ ಕರ್ಹಿಚಿತ್ ಅಂತ. ಇದೆರಡೂ ಇರೋವರೆಗೂ ಕಲಿಯುಗ ಮುಗಿಯೋದಿಲ್ವಂತೆ. ಗಂಗೆ ಮತ್ತೆ ಗೋವರ್ಧನ ಬೆಟ್ಟ ಇರೋವರೆಗೂ ಕಲಿಯುಗ ಮುಗಿಯೋದಿಲ್ಲ. ಯಾವಾಗ ಇದೆರಡೂ ಇರಲ್ವೋ ಅವಾಗ ಪ್ರಳಯ ಆಗತ್ತೆ ಅಂತ ಅರ್ಥ. ಮುಂದಿನ ಹಾಡು ಹೋಗೋಣ. ಇನ್ನೂ ಒಂದು ತುಂಬಾ ಸೊಗಸಾದ ಒಂದು ಶ್ಲೋಕವನ್ನು ಕೂಡ ಹೇಳ್ತಾರೆ ಇದಕ್ಕೆ. ಏನಂದ್ರೆ, ಯಸ್ಯ ಮಂತ್ರಿ ಚ ಗೋಪ್ತ ಚ ಸುಹೃಚ್ಚೈವ ಜನಾರ್ದನ. ಹೇಗೆ ಅಂತ ಹೇಳಿದ್ರೆ, ನಮ್ಮನ್ನ ಹೇಗೆ ಕಾಪಾಡ್ತಾನೆ ಭಗವಂತ, ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂದ್ರೆ, ಒಬ್ಬ ಮಂತ್ರಿ ರಾಜನಿಗೆ ಹೇಗೆಲ್ಲ ಸಲಹೆ ಕೊಡ್ತಾನೋ ಹಾಗೆ ಸುಹೃತ್ ಒಳ್ಳೆ ಒಂದು ಫ್ರೆಂಡ್ ಹೇಗಿರ್ತಾನೆ. ಸುಹೃತ್ ಅಂದ್ರೆ ಒಳ್ಳೆ ಫ್ರೆಂಡು ಅಂತ. ಅವನು ಕಷ್ಟಕ್ಕಾಗ್ತಾನೆ, ಒಳ್ಳೆ ಸಲಹೆ ಕೊಡ್ತಾನೆ, ಯಾವಾಗ್ಲೂ ನಮಗೆ ಸಹಾಯ ಮಾಡ್ತಾನೆ. ಅವನು ಜನಾರ್ದನ. ಜನಾರ್ದನ ಅನ್ನೋ ಅವನೇ ಯವನೇಲು ಅಂತ ಹೇಳಿದಾಗ ಇದನ್ನ ಹೇಳ್ತಾರೆ. ರಕ್ಷಕ ಸ್ಥಾನದಲ್ಲಿ ಇದ್ಕೊಂಡು ನಮಗೆ ಯಾವಾಗ್ಲೂ ಒಳ್ಳೇದನ್ನೇ ಮಾಡೋದು ಅಂತ. ஆமாரறி உடையார் ஆமாறு அறிவுடையார் ஆவதரிதன்றே ஆவதரிதன்றே நாமே அது உடையோம் நல் நெஞ்சே நாமே அது உடையோம் நல் நெஞ்சே பூமே மதுகரம் மே தன் துடாய் பூமே மதுகரமே தன் துழாய் மாலாரை வாழ்த்துவாம் ஆலாரை வாழ்த்துமாம் அது கரமே அன்பாலமை அது கரமே அன்பாலமை ஆமாரறி உடையார் ஆவது அரிதன்றே நாமே அது உடையோம் நல் நெஞ்சே பூமே மதுகரம் மே தன் துழாய் மாலாரை வாழ்த்துவாம் அது கரமே அன்பாலமை. ஆமாறு அறிவுடையார் ஆவதரிதன்றே நாமே அது உடையோம் நல் நெஞ்சே
பூமே மதுகரமே தந்துழாய் மாலாரை வாழ்த்தா மதுகரமே அன்பாலமை. ಪೂರ್ತಿ ಭಗವಂತನನ್ನ ತಿಳ್ಕೊಂಡ್ಬಿಡಕ್ಕೆ ಯಾರಿಗೂ ಆಗೋದಿಲ್ಲ, ಪ್ರಪಂಚದಲ್ಲಿ ತುಂಬಾನೇ ಕಷ್ಟ. ಅದಕ್ಕೆ ಭಗವಂತನ ಕೃಪೆ ಪೂರ್ತಿ ಇರ್ಬೇಕು. ಅದು ನನಗಿದೆ ಅಂತ ಹೇಳ್ಕೊಳ್ತಾರೆ ಜಂಬವಾಗಿ. ಇದು ಸಾತ್ವಿಕ ಅಹಂಕಾರ ಅಂತಾನೆ ಇದ್ರೆ ಕೂಡ ಅದು ಒಂದು ಒಳ್ಳೆ ವಿಷಯ ತಾನೆ. ಯಾಕಂದ್ರೆ ಎಲ್ಲರಿಗೂ ಭಗವಂತನ ವಿಷಯದಲ್ಲಿ ಸಂಪೂರ್ಣ ಜ್ಞಾನ ಇರೋದಿಲ್ಲ, ಅದು ಯಾರಿಗೂ ಇರೋದಿಲ್ಲ ಅಂತ ನನಗೆ ಭಗವಂತ ಕೊಟ್ಟಿದ್ದಾನೆ, ನನ್ನನ್ನ ಅನುಗ್ರಹ ಮಾಡಿದ್ದಾನೆ, ಅವನ ಕೃಪೆಯಿಂದ ನನಗಿದೆ ಅಂತ ಹೇಳ್ತಾರೆ. ಇದಕ್ಕಾಗಿ ಏನ್ ಮಾಡ್ಬೇಕು, ನಿಮ್ಗೆ ಸಿಕ್ತಲ್ಲ ಆಳ್ವರೆ, ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು ಹೇಳಿ ಅಂತ ಹೇಳಿದ್ರೆ, ನೀವೇನು ಮಾಡ್ಬೇಕಾಗಿಲ್ಲ. ಆ ತುಳಸಿ ಮಾಲೆ ಹಾಕೊಂಡಿರ್ತಾನಲ್ಲ ಭಗವಂತ, ಅವನನ್ನ ಅಧ್ಯವಸಾಯ ಅಂದ್ರೆ ದೃಢವಾದ ಚಿತ್ತದಿಂದ ಒಂದೇ ಸಮನೆ ಅವನನ್ನ ನಾವು ಪ್ರಾರ್ಥನೆ ಮಾಡ್ಬೇಕು, ಅವನಿಗೆ ಕೈಂಕರ್ಯ ಮಾಡ್ಬೇಕು. ಇವತ್ತೊಂದ್ ದಿವಸ ಮಾಡ್ತೀವಿ, ನಾಳೆ ಇನ್ನೊಂದ್ ಕಡೆ ಹೋಗ್ತೀವಿ, ಇನ್ನೊಂದ್ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಇಲ್ಲಿ ಹೇಳೋದು, ಅವನಿಗೆ ದೃಢ ನಿಶ್ಚಯ ಇರ್ಬೇಕು, ಭಗವಂತನೇ ನಮ್ಮನ್ನ ಅದಕ್ಕೆ ಮಹಾವಿಶ್ವಾಸ ಅಂತ ಹೇಳೋದನ್ನ ಶರಣಾಗತಿ ಎಲ್ಲ ಮಾಡ್ಕೊಳ್ಬೇಕಾದ್ರೆ 5 ಅಂಗಿ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಒಂದು ಮಹಾವಿಶ್ವಾಸ. ಅವನೇ ನಮ್ಮನ್ನ ಕಾಪಾಡ್ತಾನೆ, ನಮಕ್ಕೇ ಆಳ್ಚೈವಂ, ನಾರಾಯಣನೇ ನಮಕ್ಕೇ ಪರೈತರವಾನ್ ಆಂಡಾಳು ಸ್ಟ್ರೆಸ್ ಮಾಡಿ ಹೇಳ್ತಾಳೆ ಇಲ್ವಾ, ಅವ್ನು ಖಂಡಿತವಾಗ್ಲೂ ನಮ್ಮನ್ನ ಕಾಪಾಡ್ತಾನೆ. ಆ ದೃಢ ನಿಶ್ಚಯ ಇರಬೇಕು. ಆ ದೃಢ ನಿಶ್ಚಯ ಇದ್ದಾಗ ಅವನು ಖಂಡಿತವಾಗ್ಲೂ ಬರ್ತಾನೆ, ಬಂದು ನಮ್ಮನ್ನ ಕಾಪಾಡ್ತಾನೆ ಅಂತ ತನಗೆ ದೊರಕಿದೆ ಅಂತ ಹೇಳ್ಬೇಕಾದ್ರೆ ಆಳ್ವಾರ್ಗಳಿಗೂ ಹೇಳಿದಾಗ ಅಹಂಕಾರದ ಮಾತಾಡ್ತಾ ಇದಾರಲ್ಲ ಇವ್ರಿಗೆ ಮಾತ್ರ ಸಿಕ್ಬಿಡ್ತು ಅಂತ ಹೇಳಿದ್ರೆ ಅದು ಅಹಂಕಾರದ ಮಾತಲ್ಲ. ಭಗವಂತನ ಸೌಶೀಲ್ಯ ಹೇಗೆ ಅಂತ ಹೇಳಿದ್ರೆ, ಅವನನ್ನ ಅರ್ಥ ಮಾಡ್ಕೊಂಡವ್ರಿಗೆಲ್ಲರಿಗೂ ಸಿಗತ್ತೆ. ಅದಕ್ಕೆ ನೀವು ಮನಸ್ಸು ಮಾಡ್ಬೇಕು, ಭಗವಂತನನ್ನ ತಿಳ್ಕೊಳಕ್ಕೆ ನೀವು ಮನಸ್ಸು ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ಮನೆಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೇ ಅಂತ. ಬಂಧಾಯ ವಿಷಯ ಸಂಗಿ ವಶೈ ನಿರ್ವಿಷಯಂ ಮನಃ. ಯಾರು ವಿಷಯಗಳಿಗೆ ಅಂದ್ರೆ ಈ ಪಂಚೇಂದ್ರಿಯಗಳೆಲ್ಲ ಕೇಳ್ತಾ ಇರತ್ತಲ್ಲ ಬೇರೆ ಬೇರೆ ಇದೆಲ್ಲ, ಅದನ್ನೆಲ್ಲ ಯಾರು ಅದ್ರ ಬಗ್ಗೆ ಧ್ಯಾನ ಕೊಡ್ತಾರೋ ಅವ್ರಿಗೆ ಬಂಧನ, ಮೋಕ್ಷವೇ ಇರೋದಿಲ್ಲ. ಇನ್ನೂ ಬೇಕು ಅಂತ ರಜಸ್ಸು ತಮಸ್ಸು ಅದರಲ್ಲೇ ಮುಳುಗೋಗ್ತಾರೆ. ಈ ಸತ್ವ ರಜಸ್ ತಮಸ್ಸು ಒಂದೊಂದಕ್ಕೂ ಮಧ್ಯದಲ್ಲಿ ತುಂಬಾ ತಿನ್ ಮಾರ್ಜಿನ್ ಇದೆ, ಜಾರ್ಕೊಂಡ್ಬಿಡ್ತೀವಿ. ಅದು ಇದಕ್ಕಿದಂಗೆ ಸಾತ್ವಿಕರಾಗಿದ್ದವರು ಮೆತ್ತಗೆ ರಜಸ್ ಕಡೆ ತಿರ್ಕೊಂಡ್ಬಿಡುತ್ತೆ. ರಜಸ್ ಇದ್ದಾಗ ಇನ್ನು ಅದನ್ನೆಲ್ಲ ಹೊಂದ್ಕೋಬೇಕಾದ್ರೆ ಇನ್ನೊಂದು ತಮಸ್ ಕಡೆ ಹೊಟ್ಟೋಗ್ಬಿಡುತ್ತೆ. ಅದರಿಂದ ಅಲ್ಲಿ ವಿಷಯ ಸಂಖ್ಯೆ ಆಗ್ಬಿಡ್ತೀವಿ ನಾವು, ಅವಾಗ ಬಂಧನಕ್ಕೆ ಒಳಗಾಗ್ಬಿಡ್ತೀವಿ. ಅಲ್ಲಿ ನೋಡಿದ್ರೆ ವಶೈ ನಿರ್ವಿಷಯ ವಚನ, ಯಾರು ಅದು ಇಲ್ಲದೆ ಹೋದ್ರೆ ಮೋಕ್ಷ, ಯಾರು ಅದಕ್ಕೆ ವಶ ಆಗೋದಿಲ್ವೋ ಅವ್ರಿಗೆ ಮೋಕ್ಷ ಸುಲಭವಾಗಿ ಸಿಗತ್ತೆ ಅಂತ. ಅದಕ್ಕೆ ಈ ಪೂಮೈ ಮಧುಕರ ಮೇತಣ್ಣ ಅಂತ ಹೇಳಿದಾಗ ಮಧುಸಿದ್ಧಿ ಆಗಿದ ತುಳಸಿ ಮಾಲೆಯನ್ನು ಹಾಕೊಂಡಿದಾನಲ್ಲ ಅವನನ್ನ ವಾಡ್ತು, ನಾವು ಬಾಯಿಂದ ವಾಚ ಕೈಂಕರ್ಯ ಮಾಡೋಣ. ಅದು ಕರಮೇ ಅನ್ಬಾಲಮಯ. ಅದು ಅಷ್ಟೇ ಅಲ್ದೇನೆ ಭಕ್ತಿಯಿಂದ ಮಾಡ್ಬೇಕು. ಸುಮ್ಮನೆ ಇದು ಮಾಡಿದ್ರೆ ಇದು ಸಿಗತ್ತೆ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಅಂದ್ರೆ ಅದೇನೋ ಒಂದು ಕೆಲಸ ಅಲ್ಲ, ಯಾವುದೋ ಒಂದು ಆಬ್ಸ್ಟ್ರಾಕ್ಟ್ ಆಗಿ ಮಾಡೋ ಅಂಥದ್ದು. ಅಂದ್ರೆ ಭಕ್ತಿಯನ್ನ ಅದ್ರಲ್ಲಿ ಇಡಬೇಕು, ನಾವು ಸಲ್ಲಿಸ್ಬೇಕು ಭಗವಂತನಲ್ಲಿ, ಅವಾಗ ಗೊತ್ತಾಗತ್ತೆ. ಅವ್ರಿಗೂ ಅಷ್ಟೇನೆ ಭಕ್ತಿ ಇಲ್ಲದೆ ಹೋದ್ರೆ ಅವನಿಗೆ ಗೊತ್ತಾಗತ್ತೆ. ಆ ಭಕ್ತಿಯೊಂದಿಗೆ ನಾವು ಅವನಿಗೆ ಕೈಂಕರ್ಯಗಳನ್ನ ಮಾಡ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿನ ಹಾಡುಗೋಣ. அமைக்கும் பொழுதுண்டே ஆராயில் நெஞ்சே இமைக்கும் பொழுதும் இடைச்சி உமைத்திரங்கள் ஏசியே ஆயினும் ஈந்துழாய் மாயனையே பேசியே போக்காய் பிழை அமைக்கும் பொழுதுண்டே ஆராயில் நெஞ்சே இமைக்கும் பொழுதும் இடைச்சி உமைத்திரங்கள் ஏசியேயாயினும் ஈந்துழாய் மாயனையே
பேசியே போக்காய் பிழை. அமைக்கும் பொழுதுண்டே ஆராயில் நெஞ்சே இமைக்கும் பொழுதும் இடைச்சி குமைத்திரங்கள் ஏசியே ஆயினும் ஈந்துழாய் மாயனையே பேசியே போக்காய் பிழை. ಈ ಅನರ್ಹ ಅನರ್ಥ ಇವೆಲ್ಲ ನನಗಾಗಲ್ಲ, ನಾನು ಅನರ್ಹ ಅನರ್ಥಾನುಸಂಧಾನ ಅಂತ ಹೇಳ್ತಾರೆ ಇದಕ್ಕೆ. ನಮಗೆಲ್ಲ ಎಲ್ಲಪ್ಪ ಸಿಗ್ತೆ, ನಾವು ಅದಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ಇವಾಗ ಒಂದು ಲಾಟ್ರಿನಲ್ಲಿ 1 ಲಕ್ಷ ಬರ್ಬೇಕಪ್ಪ ಅಂತಂದ್ರೆ ಕನಿಷ್ಠ 1 ಲಾಟ್ರಿ ಟಿಕೆಟ್ ಆದ್ರೂ ತಗೋಬೇಕಲ್ವಾ. ನೀವು ಪ್ರಯತ್ನನೇ ಮಾಡದೆ ಅನರ್ಹ ಅಂತ ಯಾಕೆ ನೀವು ಬ್ರ್ಯಾಂಡ್ ಮಾಡ್ಕೊಳ್ತೀರಾ? ಹಾಗೆ ಮಾಡಬಾರ್ದು ಅಂತ ಆಳ್ವಾರಲ್ಲಿ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಆಳ್ವಾರರು ಅವಾಗ ಹೇಳ್ತಾರೆ, ಪರತ್ವ ಇದೆ ಅಂದ್ರೆ ಇದೆ, ಹೌದು, ಅವನ ಮಹಿಮೆ ಇದ್ದೇ ಇದೆ, ನಮಗೆ ಅಯೋಗ್ಯತನ ಇದ್ದೇ ಇದೆ, ನಮ್ಗೆ ಯೋಗ್ಯತೆ ಇಲ್ಲ ಅನ್ನೋದು ನಿಜಾನೇ, ಅವನ ಮಹಿಮಾವಂತ ಅನ್ನೋದು ನಿಜಾನೇ, ಎರಡು ನಿಜಾನೇ. ಆದ್ರೆ ನಾವು ಮಾಡೋ ಪ್ರಯತ್ನವನ್ನ ನಾವು ಮಾಡ್ಲೇಬೇಕಲ್ವಾ. ಪ್ರಯತ್ನನೇ ಮಾಡದೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಇಲ್ಲಿ ಅದನ್ನ ಕುಮೈತಿರಂಗಳ್ ಏಷಿಯೇಯ ಇನು, ಅವನ್ ಕಳ್ಳ ಸುಳ್ಳ ಏನೆಲ್ಲ ಮಾಡ್ದ, ಮೋಸ ಮಾಡ್ಬಿಟ್ಟ ಮಹಾಭಾರತದಲ್ಲಿ. ದುರ್ಯೋಧನನ್ಗೆ ಭೀಷ್ಮರನ್ನ ಇದ್ ಮಾಡ್ಬಿಟ್ಟ, ಶರಶೈಲಿ ಮಡಗಿಸ್ಬಿಟ್ಟ ಅಂತ ಹೇಳಿದ್ರೆ ಏಷಿಯೇಯ ಏನು ಆ ಥರನಾದ್ರೂ ಅವನನ್ನ ನೆನ್ಸ್ಕೊಳ್ಳಿ ಅಂತ ಹೇಳ್ತಾರೆ ಆಳ್ವಾರ. ಪರವಾಗಿಲ್ಲ, ಅವನ ಗುಣಗಳನ್ನ ನೀವು ಹಾಗಾದ್ರೂ ನೆನ್ಸ್ಕೊಳ್ಳಿ. ಈ ತುಳಾಯ್ ಮಾಯನೆಯೇ, ಅವನ ಬಗ್ಗೆ ಮಾತಾಡಿನೇ ಕಾಲ ಕಳಿಬಹುದು ಅಂತ. ಪೇಶಿಯೇ ಪೋಕಾಯ್ ಪಿಡೈ, ನಮ್ಮ ಪಾಪಗಳನ್ನ ಅವನ ಬಗ್ಗೆ ಮಾತಾಡ್ಕೊಂಡೇ ಕಳೆದ್ಬಿಡೋಣ ಅಂತ. ಇದನ್ನ ಇವ್ರು ಕೂಡ ನಾವು ಹೇಳ್ತೀವಿ. ಹೇಗೆ ಅಂದ್ರೆ ಮುದ್ಗಲ ಮಹರ್ಷಿಗಳು ಯಮಪುರಿ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ 1 ನಿಮಿಷ ನಿಂತ್ಕೊಂಡು ಯಮರಾಜನ ಮಾತಾಡಿಸ್ತಾ ಇರ್ತಾರಂತೆ. ಏನಪ್ಪ ಹೇಗಿದೆಯಾ ಅಂತ. ಹೇಗಿದೆ ಅಂದ್ರೆ ಗೋಕುಲದಲ್ಲಿ ಕೃಷ್ಣಾವತಾರ ಮಾಡಿದ್ದಾನೆ, ಹಾಗೆ ಹೀಗೆ ಅಂತ ಆ ವಿಚಾರ ಹೇಳ್ತಾರೆ. ನರನು ಮೊಗ್ಗಲನು பேச நின்றார்கள் நரகில் கேட்க நரகமே ಸ್ವರ್ಗಮಾಹು ನಾಮಂಗಳುடைய ನಂಬಿ. ಪೆರಿಯಾಳ್ವಾರ ಹಾಡಲ್ಲಿ ಬರುತ್ತೆ. ಅವ್ರು ಹೇಳ್ತಾರೆ, ಅವನ ಹೆಸರು ಕೇಳಿದ ತಕ್ಷಣ ಅಲ್ಲಿ ತಿರುಗಿ ನೋಡ್ತಾನಂತೆ ಯಮ. ನೀವು ನಡಿ, ಈಗಾಗ್ಲೇ ಎಲ್ಲ ಖಾಲಿ ಆಗ್ಬಿಡ್ತು, ನರಕದಲ್ಲಿ ಯಾರನ್ನೇ ಇಲ್ಲ. ಯಾಕಂದ್ರೆ ಹರಿ ವಿಚಾರವನ್ನ ಮಾತಾಡ್ತಿದ್ದಂಗೆನೆ ಅವ್ರ ಪಾಪಗಳೆಲ್ಲ ಕಳೆದೋಯ್ತು, ಅವ್ರ ಪನಿಷ್ಮೆಂಟ್ ಎಲ್ಲ ಆಗೋಯ್ತು, ಹೊರಟೆ ಹೋದ್ರು ಎಲ್ಲಾರು ಅಂತ ಹೇಳ್ಬಿಟ್ಟು ನರಕಮೇ ಸ್ವರ್ಗಮಾಹಂ ಹರಿರ್ ಹರತಿ ಪಾಪಾನೇ ದುಷ್ಟ ಚಿತ್ತೈರಪಿ ಸ್ಮೃತ. ಕೆಟ್ಟವರು ಕೂಡ ಭಗವಂತನ ಹರಿನಾಮವನ್ನ ಸ್ಮರಣೆ ಮಾಡಿಬಿಟ್ರೆ ಅವ್ರ ಪಾಪಗಳೆಲ್ಲ ಹರಿದೋಗ್ಬಿಡುತ್ತಂತ. ಹೇಗೆ ಕೆಟ್ಟವ್ರ ಪಾಪ ಎಲ್ಲ ಹೋಗತ್ತ ಅಂದ್ರೆ ಹೌದು, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲದೆ ಹೋದ್ರು ದೀಪವನ್ನ ಮುಟ್ಟಿದ್ರೆ, ಉರಿತಾ ಇರೋ ದೀಪವನ್ನ ಮುಟ್ಟಿದ್ರೆ ಕೈ ಸುಡುತ್ತೋ ಇಲ್ವೋ, ಅದೇ ತರನೇ ಭಗವಂತನ ಹೆಸರನ್ನ ಹೇಳಿದ್ರೆ, ಭಗವಂತನ ನಾಮಗಳನ್ನ ಹೇಳಿದ್ರೆ ತನ್ನಂತಾನೇ ಪಾಪಗಳು ಅಲ್ಲಿಂದ ಓಡೋಗುತ್ತೆ. ಕಾಲ್ ಕೀಳತ್ತೆ ಅಂತ ನಿನ್ನೆ ಎಲ್ಲಿ ನೋಡಿದ್ವಲ್ಲ, ಕಾಲ್ ತಕ್ಕೊಂಡು ಓಡೋಗುತ್ತೆ ಅವೆಲ್ಲಾನು. ಅದೇ ಏಷಿಯೇಯ ಏನೋ ಅವನೇನು ಪ್ರಯೋಜನ ಇಲ್ಲ, ಎಲ್ಲ ಸುಳ್ಳು ಹೇಳ್ತಾ ಇದ್ದ ಕೃಷ್ಣಾವತಾರದಲ್ಲಿ. ಹಿಂಗ್ ಮಾಡ್ದ ಏನು ಪ್ರಯೋಜನ. ರಾಮಾವತಾರದಲ್ಲಿ ಹೆಂಡತಿನ ಮತ್ತೆ ಬಸರಿ ಹಿಂಸನ ಕಾಡಕ್ಕೆ ಕಳಿಸ್ಬಿಟ್ಟ. ಹಾಗೆ ಬೇಕಾದ್ರೆ ಬೈಕೊಳ್ಳಿ, ಆದ್ರೆ ರಾಮನ ವಿಚಾರ ಹೇಳ್ತಾ ಇರಿ ನಿಮ್ ಬಾಯಿನಲ್ಲಿ, ಅದನ್ನ ಹೇಳ್ತಾರೆ. ಏನಾದ್ರೂ ಒಂದು ನೆಪ ಮಾಡ್ಕೊಂಡು ಭಗವಂತನ ನಾಮವನ್ನ, ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ರೆ ಪೇಶಿಯೇ ಪೋಕಾಯ್ ಪಿಳೆ, ಪಾಪಗಳೆಲ್ಲ ಕಳೆದುಕೊಳ್ಳೋಕೆ ಒಂದು ಅವಕಾಶ ನಮ್ಗೆ ಅಂತ ಹೇಳ್ತಾರೆ. ಇಲ್ಲಿ ಹೇಗೆ ನಮ್ಗೆ ಪಾಪ ಎಲ್ಲ ಹೋಗುತ್ತೆ ಅಂತ ಹೇಳಿದ್ರೆ ಆಂಡಳು ಕೂಡ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ತೀಗಿನೆಲ್ ತೋಷಾಹು ಶೆಪ್ಪೇಲೋರೆಂಬಾವಾಯ್, ಇದ್ರಲ್ಲಿ ಒಂದು ದೊಡ್ಡ ಹತ್ತಿ ಮೂಟೆಗೆ ಒಂದು ಕಿಡಿ ಇಟ್ಟಂಗೆ ಹೋಗುತ್ತಲ್ಲ, ಹಾಗೆ ದೋಷವನ್ನೇ ಆದ್ರೆ ಕೂಡ ಭಗವಂತನದ್ದು ಅದನ್ನಾದ್ರೂ ಸ್ಮರಣೆ ಮಾಡ್ತಾ ಇರಿ ಸಾಕು ಅಂತ ಹೇಳ್ತಾರೆ ಆಳ್ವಾರಿಗೆ. ಮುಂದಿನ ಹಾಡಲ್ಲಿ பிழைக்கமு என்றோமோ பிழைக்கமு என்றோமோ நெஞ்சமே பேசாய் நெஞ்சமே பேசாய் அழைக்கும் துடாய் மார்பன் தன்னை அழைக்கும் துழாய் மார்பன் தன்னை அழைத்து ஒரு கால் போய் உபகாரம் பொலிய அழைத்தொரு கால் போய் உபகாரம் பொலிய கொள்ளாது அவன் புகழே கொள்ளாது அவன் புகழே வாயுபகாரம் கொண்ட வாய்ப்பு வாயுபகாரம் கொண்ட வாய்ப்பு பிழைக்க முயன்றோமோ
நெஞ்சமே பேஷாய் தழைக்கும் துழாய் மார்வன் தன்னை அழைத்து ஒரு கால் போயுபகாரம் பொலிய கொள்ளாது அவன் புகழே வாயுபகாரம் கொண்ட வாய்ப்பு. பிழைக்க முயன்றோமோ நெஞ்சமே பேசாய் தழைக்கும் துழாய் மார்பன் தன்னை அழைத்தொரு கால் போயுபகாரம் பொலிய கொள்ளாது அவன் புகழே வாயுபகாரம் கொண்ட வாய்ப்பு. பிழைக்க ಅಂತ ಹೇಳಿದ್ರೆ ಈ ತಪ್ಪಾಗಿ ಏನಾದ್ರೂ ಭಗವಂತನ ಬಗ್ಗೆ ಹೇಳಿದಾಗ ವಾಚಿಕ ಕೈಂಕರ್ಯಗಳನ್ನ ಮಾಡಿದಾಗ ತಪ್ಪೇನಾದ್ರೂ ಆಗ್ಬಿಡುತ್ತೇನೋ. ನೆಂಜಮೇ ಮನಸ್ಸು ನೀನೇ ಹೇಳಪ್ಪ, ಭಗವಂತ ದೊಡ್ಡವನಲ್ವಾ, ಅವನ ಬಗ್ಗೆ ಏನಾದ್ರೂ ಸಣ್ಣವಾಗಿ ನಾವು ಹೇಳ್ಬಿಟ್ರೆ ಸಾಕಾಗತ್ತಾ? ಅಷ್ಟೇನೆ, ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ವಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ಆಳ್ವಾರು, ಅದೇನ್ ಪರವಾಗಿಲ್ಲ, ನೀನು ಹೋಗಿ ಪರಮಪದದಲ್ಲಿ ಎಲ್ಲ ಸಂಪೂರ್ಣ ಜ್ಞಾನವನ್ನ ಆ ಜ್ಞಾನ ವೃಕ್ಷದ ಕೆಳಗಡೆ ಕೂತ್ಕೊಂಡು ಎಲ್ಲ ಸಂಪೂರ್ಣ ಜ್ಞಾನ ಬ್ರಹ್ಮಜ್ಞಾನ ಬಂದ ಮೇಲೆ ನೀನು ಭಗವಂತನನ್ನ ವರಿಸ್ತೀನಿ, ಭಗವಂತನನ್ನ ಸ್ತೋತ್ರ ಮಾಡ್ತೀನಿ ಅಂತ ಕಾದಿದ್ರೆ, ಈ ಪ್ರಕೃತಿ ಮಂಡಲದಲ್ಲಿ ಇದ್ದಷ್ಟು ದಿವಸ ಇನ್ನೂ ಯಾವ್ದಾನ ಪಾಪಗಳನ್ನ ಮಾಡ್ಬಿಟ್ರೆ ಏನ್ ಮಾಡ್ತೀಯಾ? ಅದಕ್ಕಿಂತ ವಾಸಿ ಇಲ್ಲಿರೋವಾಗ್ಲೂ ಶುರು ಮಾಡ್ಕೋ ಅಂತ ಹೇಳ್ತಾರೆ. ಇಲ್ಲಿ ಇದ್ದಷ್ಟು ದಿವಸ ಶುರು ಮಾಡ್ಕೋ, ಇವಾಗ ಕೃತಕೃತ್ಯನಾಗಿ ಭಗವಂತನಿಗೆ ನಾವು ಹೋಗಿ ಸೇರ್ಬೇಕು ಅಂತ ಮನಸ್ಸು ಮಾಡ್ಕೊಂಡ್ಬಿಟ್ಮೇಲೆ ಮಾಡೋದಕ್ಕಾದ್ರೂ ಏನಿದೆ? ಅದು ಬೇರೆ ದೈನಂದಿಕ ಕೆಲ್ಸಗಳು ಬಿಡಿ, ಅದು ಬೇರೆ. ಯಾವಾಗ್ಲೂ ಪಂಚಕಾಲ ಪ್ರಕಾಶಿಕೆಗೆ ಹೇಳಿದಾರಲ್ಲ, ಎಷ್ಟೋ 1/5 ಆಫ್ ದ ಡೇ ಕೂಡ ಬೇಡ ನಿಮ್ಗೆ ಅಡಿಗೆ ಮಾಡಿ ಎಲ್ಲ ರೆಡಿ ಮಾಡಿ ಊಟ ಮಾಡ್ಕೊಳಕ್ಕೆ. ಬಾಕಿದು ಇನ್ನು 4 ಇದೆಯಲ್ಲ, ಅವಾಗ ಯೋಧ ಅಭ್ಯಾಸ, ಓದಿ ವಿತ್ತು ಎಲ್ಲ ಹೇಳ್ಕೊಡ್ಬೇಕು, ನೀವು ಹೇಳ್ಕೊಡ್ಬೇಕು, ನೀವು ಓದ್ಕೋಬೇಕು, ಇದಕ್ಕೆಲ್ಲ ಎಷ್ಟೊಂದು ಟೈಮ್ ಇದೆಯಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಿದ್ದಾಗೆ ನೀವು ಹೇಳ್ಬೇಕು ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿ ಇದ್ದು ಇಲ್ಲಿ ಜೀವ ಹಿಡ್ಕೊಂಡು ಸುಮ್ಮನೆ ಭಗವಂತನನ್ನ ಸ್ತೋತ್ರ ಮಾಡದೆ ಹೋದ್ರೆ ಅದೇ ಒಂದು ದೊಡ್ಡ ತಪ್ಪಲ್ವಾ? ನಾಲ್ಗೆ ಇದ್ದು ನಾಲ್ಗೆನಲ್ಲಿ ನಾಮ ಇದ್ದು ಹೇಳ್ದೇನೆ ಸುಮ್ಮನೆ ಇದ್ರೆ ಅದು ದೊಡ್ಡ ತಪ್ಪಾಗತ್ತಲ್ವಾ ಅಂತ ಹೇಳ್ಕೊಳ್ತಾರೆ. ಪರಮಪದಕ್ಕೆ ಹೋಗಿ ಸ್ತೋತ್ರ ಮಾಡೋದು ಇದ್ದೇ ಇದೆ, ಅದು ಬೇರೆ ವಿಷಯ. ಹೋಗಿ ಮಾಡಿ, ಬೇಡ ಅಂತ ಹೇಳಲ್ಲ, ಅವಾಗೆಲ್ಲ ಸಾಮಗಾನ ಹೇಳ್ತಾ ಇರ್ತೀರ. ಆದ್ರೆ ಇಲ್ಲಿ ಇರೋವಾಗ ಸ್ತೋತ್ರ ಮಾಡ್ಬೇಕು, ಮಾಡ್ಬೇಕು. ಇದು ಸರಿಯೋ ತಪ್ಪೋ ಗೊತ್ತಿಲ್ಲ ಅಂತ ಹೇಳ್ತಾರೆ, ಅದು ಮನಸ್ಸನ್ನೇ ಕೇಳ್ಬೇಕು. ಪರವಾಗಿಲ್ಲ ಬಿಡ, ನಾನಂತೂ ಹೇಳ್ತಾ ಇದ್ದೀನಿ, ಸರಿಯಾದ್ರೆ ಸರಿಯಾಗ್ಲಿ, ತಪ್ಪಾದ್ರೆ ತಪ್ಪಾಗ್ಲಿ, ಆದ್ರೆ ನಾನು ಇದೇ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಯಾಕೆಂದ್ರೆ ಏನೋ ಗೊತ್ತಿಲ್ಲದೆ ಒಂದು ತಪ್ಪಾಗಿರೋ ವಿಷಯದಲ್ಲಿ ಹೋಗಿ ನಾವು ಅದರಲ್ಲಿ ಲೀನವಾಗಿರೋದ್ಕಿಂತ ಭಗವಂತನ ವಿಚಾರವನ್ನ ಹೇಳ್ಕೊಂಡಿರೋಣ. ಅವನಿಗೆ ಅಕಸ್ಮಾತ್ ಸ್ವಲ್ಪ ಕಡಿಮೆ ಆದ್ರೂ ಅವನು ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಭಗವಂತನ ಹೇಗೆ ಅಂದ್ರೆ ಸೌಲಭ್ಯ, ಸೌಶೀಲ್ಯ, ಕಲ್ಯಾಣ ಗುಣ ಇರೋದ್ರಿಂದ ಒಂದ್ ವೇಳೆ ನಾವು ತಪ್ಪಾಗಿ ಹೇಳಿದ್ವಿ ಅಂದ್ರೆ ಕೂಡ ಪರವಾಗಿಲ್ಲ ಅಂತ. ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದಾಗ 8 ವರ್ಷ ಮಾತಾಡ್ಲಿಲ್ವಂತೆ. ನಾವಾದ್ರೆ ಇವಾಗ ತಗೊಂಡೋಗಿ ಸ್ಪಾಸ್ಟಿಕ್ ಸ್ಕೂಲಲ್ಲೋ ಸ್ಕೂಲ್ ಫಾರ್ ಸ್ಪೀಚೋ ಹಿಯರಿಂಗೋ ಇರುತ್ತಲ್ಲ, ಅದಕ್ಕೆ ಹಾಕ್ಬಿಡ್ತಾ ಇದ್ವಿ. ನಾಭಿಕಮಲದಿಂದ ಬ್ರಹ್ಮ ಬಂದಾಗ, ಇದೆಲ್ಲ ಪುರಾಣಗಳಲ್ಲಿ ಭಾಗವತದಲ್ಲಿ ಬರುತ್ತೆ, ಇವೆಲ್ಲ ಏನು ಆಶ್ಚರ್ಯಕರವಾದ ಸಂಗತಿಗಳು ಗೊತ್ತಾ? ನಾವು ಸುಮ್ಮನೆ ಎಲ್ಲದಕ್ಕೂ ಆತಂಕ ಪಡ್ಕೊಳ್ತೀವಿ. ಇಲ್ಲಿ ಇವಾಗ ಇರ್ಬೇಕಾದ್ರೆ ಎಲ್ಲ ಓದೋದಕ್ಕೆ ಕಷ್ಟ, ಓದಾದ್ಮೇಲೆ ಕೆಲಸ ಸಿಗೋವರೆಗೂ ಕಷ್ಟ, ಅದಕ್ಕೂ ಒಂದು ಆತಂಕ. ಆಮೇಲೆ ಮದುವೆ ಆಗ್ಬೇಕು, ಮದುವೆ ಆದ್ಮೇಲೆ ಮಕ್ಕಳಾಗ್ಬೇಕು, ಎಲ್ಲದಕ್ಕೂ ಆತಂಕ. ಎಲ್ಲ ಒಂದು ಫಾಸ್ಟ್ ಫುಡ್ ತರ ಬೇಗ ಆಗ್ಬಿಡ್ಬೇಕು. ಅವರವರು ಅವ್ರ ಜೀವನಕ್ಕೆ ಒಂದು ಒಂದು ಹಾದಿ ಇರುತ್ತೆ, ಅದು ಸವಿಸ್ಬೇಕು. ಆತ್ಮ ಅದು ಸವಿಸ್ಕೊಂಡು ಹೋಗುತ್ತೆ. ನಡುವೆ ನಾವು ಏನಾದ್ರೂ ಸಹಕಾರವಾಗಿ ಇರ್ಬೇಕ ಹೊರತು ಆತಂಕ ಪಟ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು ನಾವು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ. ಹೇಗೆ ಅಂದ್ರೆ, ಆಯ್ತಾ, ಮೇಲ್ ಬಾಗ್ಲಾಕಿದ್ಯಾ? ಹಾಗೆ ಆತಂಕ ಯಾತಕ್ಕೆ ಪಟ್ಕೋಬೇಕು? ಎಲ್ಲರನ್ನ ಕಾಪಾಡೋನು ಭಗವಂತನೇ. ಎಲ್ಲ ಅವನ ಸಂಕಲ್ಪ ಬರ್ತಾರೆ ನಡೆಯತ್ತೆ ಅಂತ ಇದ್ದಾಗ್ಲೂ ನಾವೇನ್ ಮಾಡ್ತೀವಿ, ಇಲ್ಲಿ ಇರೋ ಟೈಮಲ್ಲಿ ಭಗವಂತನನ್ನ ಸ್ಮರಣೆ ಮಾಡಿದೆ, ಬೇರೆ ಏನೇನೋ ಯೋಚನೆ ಮಾಡ್ಕೊಂಡು ಇದು ಸರಿನೋ ಇದು ತಪ್ಪು ಅಂತ ಹಾಗೆ ಬೆಹಸ್ ಅಂದ್ರೆ ವ್ಯಾಪಾರ ತರ ಮಾಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ ಕೊನೆಯಲ್ಲಿ ಆಳ್ವಾರ್ ಹೇಳ್ತಾರೆ, ಪರವಾಗಿಲ್ಲ ಅದು ತಪ್ಪಾದ್ರೂ ಪರವಾಗಿಲ್ಲ, ಹೇಳೋದೇ ವಾಸಿ, ಹೇಳ್ಕೊಳ್ಳಿ ಅಂತ ಹೇಳ್ತಾರೆ.
ಇನ್ನೊಂದು ಇದು ಮಧ್ಯದಲ್ಲಿ ಈ ತರ ಡಿಸ್ಟರ್ಬೆನ್ಸ್ ಬಂದ್ಬಿಟ್ರೆ ಏನಾಗುತ್ತೆ, ಫ್ಲೋ ಹೊಟ್ಟೋಗುತ್ತೆ. ಏನೋ ಒಂದು ವಿಚಾರ ಹೇಳ್ಬೇಕಂತಿರ್ತೀವಿ, ಅದು ಪ್ರಾಬ್ಲಮ್. ಇಲ್ಲಿ ಒಂದೇ ಒಂದು ಒಳ್ಳೆಯದು ಸಂಗತಿ ಏನ್ ಹೇಳ್ತಾರೆ ಅಂದ್ರೆ, ಏನೇ ಇದ್ರೂ ಕೂಡ ಭಗವಂತನಿಗೆ ಗುಣಾನುಭವ ಮಾಡ್ತೀರಾ ಅಲ್ವಾ. ಕಲ್ಯಾಣ ಗುಣಗಳನ್ನ ಭಗವಂತನ ಯಾವುದೇ ಗುಣ ಇದ್ರೆ ಕೂಡ ಅದು ಕಲ್ಯಾಣ ಗುಣವೇ. ಅದರಿಂದ ಅದೇನು ತಪ್ಪಾಗೋದಿಲ್ಲ ಅಂತ. ಯಾಕಂತ ಹೇಳಿದ್ರೆ, ಯಾರನ್ನೋ ಕೊಂದ್ಬಿಟ್ಟ, ಯಾರೋ ರಾಕ್ಷಸನ್ನ ಶಿಕ್ಷಿಸಿದ ಅಂತ ಹೇಳಿದ್ರೆ ಅದರಿಂದ ಒಂದು ಒಳ್ಳೇದಾಗಿರುತ್ತೆ ಹೊರತು ಅದೇನು ಕೆಟ್ಟದ್ದೇನು ಆಗಿರಲ್ಲ. ಸೊ ಆ ಕಲ್ಯಾಣ ಗುಣ, ಅವನು ಎಲ್ಲಾ ಗುಣಗಳು ಕಲ್ಯಾಣ ಗುಣಗಳೇ. ಅದೇನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಗುಣ ಒಳ್ಳೇದಿರ್ಬೋದು, ಇನ್ನೊಂದು ಗುಣ ಕೆಟ್ಟದಿರ್ಬೋದು. ಆದ್ರೆ ಭಗವಂತನಲ್ಲಿ ಆ ಥರ ಯಾವುದೂ ಇರೋದೇ ಇಲ್ಲ. ಎಲ್ಲಾ ಗುಣಗಳು ಅವನಿಗೆ ಒಳ್ಳೇದೇ ಇರುತ್ತೆ, ಅದರಿಂದ ಬೇರೆಯವ್ರಿಗೆ ಒಳ್ಳೇದೇ ಆಗತ್ತೆ. ಅದರಿಂದ ಯಾವ ಗುಣವನ್ನಾದ್ರೂ ಕಲ್ಯಾಣ ಗುಣಗಳನ್ನ ನಾವು ಸ್ತೋತ್ರ ಮಾಡಿದ್ರೆ ಅದರಲ್ಲಿ ಏನು ನಮ್ಗೆ ನಷ್ಟನೂ ಇಲ್ಲ, ಅದರಿಂದ ಏನು ಹಾನಿನೂ ಇಲ್ಲ, ಸೈಡ್ ಎಫೆಕ್ಟ್ಸ್ ಏನು ಇಲ್ಲ ಅಂತ ಹೇಳ್ತಾರಲ್ಲ ಆ ಥರ. வாய்ப்போயிது ஒப்ப வாய்ப்போயிது ஒப்ப மத்தில்லை வா நெஞ்சே ಮತ್ತಿಲ್ಲೈ ವಾ ನೆಂಜೆ. ಅದೇ ಆ ಹೋದ ಹಾಡಲ್ಲಿ ಬ್ರಹ್ಮನಿಗೆ ಹೇಳ್ತಾ ಇದ್ದೆ ನಾನು, ಮಾತು ಬರ್ಲಿಲ್ಲ ಅಂತ. ಅವಾಗ ಲಕ್ಷ್ಮೀನಾರಾಯಣರು ನೋಡ್ತಾರಂತೆ, ಇದೇನ್ರಿ ಅಪರೂಪಕ್ಕೆ ಎಷ್ಟು ವರ್ಷ ಪ್ರಳಯ ಆದ್ಮೇಲೆ ಏನೋ ಒಂದು ಹುಟ್ಟಿದ್ರೆ ಒಂದು 8 ವರ್ಷ ಆದ್ರೂ ಮಾತೇ ಆಡ್ಲಿಲ್ಲ ಇದು ಅಂತ ಅಂದಾಗ, ಎಷ್ಟು ಪೇಷನ್ಸ್ ನೋಡ್ರಿ ಅವ್ರಿಗೆ. ತಂದೆ ತಾಯಿ ಸ್ಥಾನದಲ್ಲಿ ತಾನೆ ಅವ್ರು ಇದ್ದಾರೆ. ನೋಡೋಣ ಇರು ಅಂತಿರ್ತಂತ. ಆಮೇಲೆ ಅಂತ ಹೇಳ್ತಂತೆ. ಅವಾಗ ಅಂತ ಹೇಳ್ಬಿಡ್ತಲ್ಲ, ಅಷ್ಟೇ ಸಾಕು. ಅಂದ್ರೆ ಯಾರು? ಆಕಾರ ವಿಷ್ಣು ನನ್ನನ್ನೇ ಕರೆದ ಅಂತವ. ಅದಕ್ಕೆ ಸರಿ ಸದ್ಯ ಬಾಯಿ ಬಂತಲ್ಲ ಇದಕ್ಕೆ ಅಂತ ಹೇಳಿ ಅದಕ್ಕೆ ಇದು ಉಪನಯನ ಮಾಡಿ, ಓಂಕಾರ ಉಪದೇಶ ಮಾಡಿ ಎಲ್ಲವನ್ನು ಅವನಿಗೆ ಉಪದೇಶ ಮಾಡ್ತಾನೆ ಭಗವಂತ. ಹೀಗೆ ಚತುರ್ಮುಖ ಬ್ರಹ್ಮನೇ ಕಷ್ಟಪಟ್ಟ, ಮಾತಾಡಕ್ಕೆ ಬರ್ದೆ ಏನ್ ಮಾಡೋದು, ತೊದಲು ನೋಡಿ ಮಾಡ್ತಾ ಇದ್ದ. ವೇದಗಳನ್ನ ಹೇಳ್ಕೊಂಡು ತಥಾಪಿತ ಅಂತ ಹೇಳ್ತಾ ಇದ್ದಾರೆ. ಕೆಳಗಡೆ ಕೂತ್ಕೊಂಡು ಲಕ್ಷ್ಮಿ, ಅಯ್ಯೋ ಇದೇನ್ರಿ ಇದು ಹಿಂಗೆ ಹೇಳ್ತಾ ಇದೆ ಅಂತ. ಈ ಕಡೆ ಪಾಪ ಮಗು ಸಹಿಸ್ಕೊಳ್ತಾರೆ ಅವರು. ಆ ಥರ ವೆಂಕಟೇಶ್ವರನಿಗೂ ಮಿನ್ಬಂ ಪಯಕ್ಕುಮ್ಮೆ ಅಂತ ಆಳ್ವಾರು ಕೂಡ ಹೇಳ್ತಾರೆ. ಹೇಳ್ದೇನೆ ಹೋದ್ರೆ ನೀವು ಹೇಳ್ತಾ ಇರೋದು ತಪ್ಪೋ ಇಲ್ವೋ ಅಂತ ಗುಂಪಲ್ಲಿ ಯಾವಾಗ್ಲೂ ನಾವು ನೋಡ್ತೀವಿ. ಈ ಗ್ರೂಪ್ ಕ್ಲಾಸ್ ಅಲ್ಲಿ ಕೆಲವರೆಲ್ಲ ಕೊಯ್ಯೋ ಅಂತ ಜೋರಾಗಿ ಹೇಳೋದೇ ಇಲ್ಲ. ಜೋರಾಗಿ ಹೇಳ್ಬಿಟ್ರೆ ತಪ್ಪು ಹೇಳಿದ್ರೆ ಎಲ್ಲಿ ಗೊತ್ತಾಗ್ಬಿಡುತ್ತ ಬೇರೆಯವ್ರಿಗೆ ಅಂತ. ಪರವಾಗಿಲ್ಲ, ತಪ್ಪು ಹೇಳಿದ್ರೆ ಗೊತ್ತಾದ್ರೆ ತಿದ್ಕೊಡ್ತಾರೆ ಗುರುಗಳಿಗೆ, ಅವ್ರ ಕಿವಿಗೆ ಬಿದ್ರೆ ತಿದ್ಕೊಡ್ತಾರೆ. ಅದಕ್ಕೆ ಅಂತ ಹೇಳ್ದೇನೆ ಹೋದ್ರೆ, ಸ್ವರ ಜೋಡಿಸ್ದೇನೆ ಹೋದ್ರೆ ಗೊತ್ತೇ ಆಗೋದಿಲ್ಲ. ಹೇಳ್ಬೇಕು, ಅದನ್ನ ಇಲ್ಲಿ ಹೇಳ್ತಾರೆ. ಪರವಾಗಿಲ್ಲ, ಹೇಳೋದೇ ಲೇಸು, ಹೇಳಿ ಅಂತ. வாய்ப்போயிது ஒப்ப மத்தில்லை வா நெஞ்சே. வாய்ப்போயிது ஒப்ப மற்றில்லை வா நெஞ்சே. போய் வெண்ணரகில் பூவியேல். போய் வெண்ணரகில் பூவியேல். தீப்பால பேய்த்தாய் உயிர்களாய். தீப்பால பேய்த்தாய் உயிர்களாய். பாலுண்டு அவளுயிரை. பாலுண்டு அவளுயிரை. மாய்த்தானே வாழ்த்தே வலி. மாய்த்தானை வாழ்த்தே வலி. வாய்ப்போயிது ஒப்ப மத்தில்லை வா நெஞ்சே. போய் வெண்ணரகில் பூவியேன். தீப்பால பேய்த்தாய் உயிர்களாய். பாலுண்டு அவளுயிரை. மாய்த்தானே வாழ்த்தே வலி. போயிது ஒப்ப மற்றில்லை வா நெஞ்சே. போய் வெண்ணரகில் பூவியேல். தீப்பால பேய்த்தாய் உயிர்களாய். பாலுண்டு அவளுயிரை. மாய்த்தானை வாழ்த்தே வலி. ಈ ತರ ಒಂದು ಅವಕಾಶ ನಮ್ಗಿನ್ನೆಲ್ಲಾದ್ರೂ ಸಿಗುತ್ತಾ? ನಿಜವಾಗ್ಲೂ
ಅದು ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ನೋಡಿ. ಎಲ್ಲೋ ಕೂತ್ಕೊಂಡು ರಿಮೋಟ್ ಆಗಿ ಒಬ್ರು ಪಾಠ ಹೇಳ್ಕೊಡ್ಬೋದು, ಇನ್ನೊಬ್ರು ಕೇಳ್ಬೋದು, ನಿಮ್ಮ ಮನೆಯಲ್ಲಿ ನಿಮ್ಮ ಕನ್ವೀನಿಯನ್ಸ್ ಅಲ್ಲಿ. ಇದು ಪೋಲ್ ಒಪ್ಪೋ ಈ ತರ ಇಷ್ಟು ಸುಲಭವಾಗಿ ಎಲ್ಲಿತ್ತು? ಗುರುಗಳು ಬೇಕು ಅಂದ್ರೆ ಹುಡ್ಕೊಂಡು ಹೋಗ್ಬೇಕಾಗಿತ್ತು, ಅವ್ರ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅವ್ರು ಹೇಳ್ಕೊಡಕ್ ಒಪ್ಕೊಳ್ಬೇಕು, ನಮ್ಗಲ್ಲಿ ಹೋಗಕ್ಕಾಗ್ಬೇಕು ಅಥವಾ ಅಷ್ಟು ದೂರ ಹೋಗ್ಬೇಕು. ಇದೆಲ್ಲ ಎಷ್ಟು ಅಸೌಕರ್ಯಗಳಿತ್ತು. ಆದ್ರೆ ಇವಾಗ ಎಷ್ಟು ಅನುಕೂಲ ಇದೆ. ಇಷ್ಟೆಲ್ಲ ಅನುಕೂಲ ಇದ್ರು ಕಲ್ತ್ಕೊಳ್ದೇ ಇರೋರು ಎಷ್ಟೋ ಜನ ಇದಾರೋ ಇಲ್ವೋ. ಆದ್ರೆ ಅದನ್ನೇ ಹೇಳ್ತಾರೆ ವಾಯ್ಪೋ ಇದು ಒಪ್ಪ. ಇಲ್ಲಿ ಬ್ರಾಡರ್ ಸೆನ್ಸ್ ಹೇಳ್ತಾರೆ. ಯಾಕಂದ್ರೆ ಪ್ರಕೃತಿ ಮಂಡಲದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದು ಒಂದು ವಾಯ್ಪ್, ಅದಕ್ಕೆ ಒಂದು ಅವಕಾಶ. ನಮಗೆ ಬಾಯಿ ಇದೆ, ವಿವೇಕ ಇದೆ, ಬುದ್ಧಿ ಇದೆ, ನಮಗೆ ಒಳ್ಳೆ ಗುರು ಸಂಶ್ಲೇಷ ಸಿಗುತ್ತೆ, ಎಲ್ಲ ಉಪದೇಶನೂ ಸಿಗುತ್ತೆ. ಇದಕ್ಕಿಂತ ನಮ್ಗೆ ಒಳ್ಳೆ ಅವಕಾಶ ಬರುತ್ತೆ. ಮತ್ತಿಲ್ಲೈವಾ ನೆಂಜೆ ಮನ್ಸಿಗೆ ಹೇಳ್ತಾರೆ, ಇದಕ್ಕಿಂತ ಇನ್ನೆಲ್ಲೂ ಸಿಗೋದಿಲ್ಲ, ಬೆಸ್ಟ್ ಇದು ಅಂತ. ನಮ್ಮಾಡ್ವರ್ಗೋ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಕೊಟ್ರೆ ಒಳಗೆ ಕೂತ್ಕೊಂಡು ಆರಾಮಾಗಿ 24/7 ಅವ್ರಿಗೆ ಅದೇ ಕೆಲಸ, ಭಗವಂತನ ಹೇಳ್ಬೋದು. ಅಂತವ್ರು ಮನಸ್ಸನ್ನ ಕರೀತಾರೆ. ಯಾಕಂದ್ರೆ ಮನಸ್ಸು ಆ ಕಡೆ ಈ ಕಡೆ ಚಂಚಲವಾಗಿ ಏನೋ ನೋಡ್ತಾ ಇದ್ರೆ, ಬೇರೆ ಏನೋ ಮಾಡ್ತಾ ಇದ್ರೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗೋದಿಲ್ಲ ಬಾ ಅಂತ ಹೇಳ್ತಾರೆ. ಯಾಕಂದ್ರೆ ಮನುಷ್ಯ ಜನ್ಮ ಇದೆಯಲ್ಲ, ಇದು ತುಂಬಾ ಕಿರಿದಾದ ಜನ್ಮ ಇದು. ಎಷ್ಟೋ ಯೋನಿಗಳಲ್ಲಿ ಹುಟ್ಟಿ 84 ಲಕ್ಷ ಯೋನಿಗಳಿದೆಯಂತಲ್ಲ, ಅದರಲ್ಲೆಲ್ಲ ಒಂದು ಆವರ್ತಿಯಾಗಿ ನಮ್ಮ ಪುಣ್ಯವಶಾತ್ ನಮಗೆ ಒಂದು ಮನುಷ್ಯ ಜನ್ಮ ಸಿಗುತ್ತೆ. ಯಾಕಂತ ಹೇಳಿದ್ರೆ ಸುಲಭವಾಗಿ ನಮಗೆ ವಿವೇಕ ಬಂದು ಭಗವಂತನಲ್ಲಿ ಶರಣಾಗತಿ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ಬಿಡ್ಬೋದು. ಎಂತೆಂಥ ಕಲ್ಪಾಂತರದವರೆಗೂ ಬ್ರಹ್ಮ ಕಾಯ್ಬೇಕು. ಯಾಕಂದ್ರೆ ಅವನಿಗೆ ಅಷ್ಟು ಆಯಸ್ಸಿದೆ. ಒಂದು 100 ವರ್ಷ ಅಂದ್ರೆ ಎಷ್ಟು, ಒಂದು ಕಲ್ಪದವರೆಗೂ ಕಾಯ್ಬೇಕು, ಅದುವರೆಗೂ ಕೆಲಸ ಮಾಡ್ತಾನೇ ಇರ್ಬೇಕು. ನಾವು ನೋಡಿ ಒಂದು 100 ವರ್ಷ ಹಿಂಗು ಮಾಡಿ ಬಡ್ ಅಂತ ಶರಣಾಗತಿ ಮಾಡ್ಕೊಂಡ್ರೆ, ಮಧ್ಯದಲ್ಲಿ ಅರ್ಧ ಪ್ರಪತ್ತಿ ಮಾಡ್ಕೊಂಡ್ರೆ ಇವಾಗ್ಲೇ ಅದು ಹೊರಟಾಗ್ಬಿಡ್ಬೋದು. ಏನೆಲ್ಲ ಅವಕಾಶ ಕೊಟ್ಬಿಟ್ಟಿದ್ದಾರೆ ಭಗವಂತ ಅಂತೂ. ಎಲ್ಲ ಆಪ್ಷನ್ಸ್, ಬೇಕಾದಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದು ಪೋಲ್ ವಾಯ್ಪ್ ಒಪ್ಪದುಂಟು. ಈ ತರ ಸಿಗುತ್ತೆ ನಮಗೆ, ಇಲ್ವಲ್ಲ? ಸುಲಭವಾಗಿ ನಮ್ಮ ಕನ್ವೀನಿಯನ್ಸ್ ಅಲ್ಲಿ ನಾವು ಭಗವಂತನ ಸ್ಮರಣೆ ಮಾಡೋದು. ಅವ್ನು ಫ್ರೀ ಆಗಿದ್ದಾನ ಅಂತ ಕೇಳ್ಕೊಳ್ಳೋದು. ಯಾಕಂದ್ರೆ ಅವ್ನು ಯಾವಾಗ್ಲೂ ಕೇಳಿಸ್ಕೊತಾ ಇರ್ತಾನೆ. ಇದಕ್ಕಿಂತ ಅವಕಾಶ ನಮ್ಗೆ ಎಲ್ಲಾದ್ರೂ ಸಿಗತ್ತಾ? ಅದನ್ನ ಕೇಳ್ತಾರೆ ಇವರು. ಎಸ್ತ್ವಯ ಸಹ ಸ್ವರ್ಗೋ ನಿರಯೋ ಎಸ್ತ್ವಯ ವಿನಾ ಇತಿ ಜಾನನ್ ಪರಂ ಪ್ರೀತಿ ಗಚ್ಚ ನಾಮ ಮಯ ಸಹ ಅಂತ ಹೇಳ್ತಾರೆ. ನೀನು ಸ್ವರ್ಗಕ್ಕಾದ್ರೂ ಹೋಗು, ನರಕಕ್ಕಾದ್ರೂ ಹೋಗು, ಆದ್ರೆ ನಿನ್ನ ನಾಮವನ್ನ ಹೇಳೋಕೆ ಏನ್ ಕಷ್ಟ? ದಿವಿವ ಭುವಿವ ಮಮಾಸ್ತು ವಾಸೋ ಕೃಷಿಕ ಇವರು ಅದನ್ನೇ ಹೇಳೋದು. ನರಕೇವ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರ ವಿಂದೋ ಚರಣೋತೆ ಮರಣೆ ಚಿಂತಯಾಮಿ ಅದನ್ನ ಹೇಳ್ತಾರೆ. ನಾಹಂ ಬಂದೇ ತವ ಚರಣಯೋ ದ್ವಂದ್ವ ಮದ್ವಂದ ಹೇತೋ. ಕುಂಬಿ ಪಕ್ಕಕ್ಕೆಲ್ಲ ಹೆದರ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲಾದ್ರೂ ಇರು, ನಿನ್ನ ಸ್ಮರಣೆ, ನಿನ್ನ ನಾಮಸ್ಮರಣೆ, ನಿನ್ನ ಪಾದಗಳ ಚರಣಗಳ ಸ್ಮರಣೆ ನನಗಿದು ಬಿಟ್ರೆ ಅದ್ರಲ್ಲೇ ನಾನು ಕಾಲ ಕಳ್ಕೊಳ್ತೀನಿ. ನನ್ನ ಡೈಲಿ ರುಟೀನು, ನನ್ನ ದಿನಚರಿ ಏನಪ್ಪಾ ಅಂತ ಹೇಳಿದ್ರೆ ಭಗವಾನ್ ನಾಮಸ್ಮರಣೆ ಮಾಡೋದು. ಸೊ ಅದು ಎಲ್ಲಿದ್ರು ಅಲ್ಲಿ ಮಾಡ್ಕೊಳ್ತೀನಿ. ಅದು ಮರೀದೇ ಇರೋ ತರ ನೀನನ್ನ ಇಡು ಅಂತ ಹೇಳಿ. ಇದೇನೆ ಗಜೇಂದ್ರ ಮೋಕ್ಷ ಸನ್ನಿವೇಶದಲ್ಲಿ ನಾವು ನೋಡ್ತೀವಿ. ಆನೆಗೆ ಇಂದ್ರದ್ಯುಮ್ನಾಗಿದ್ನಲ್ಲ, ಅವಾಗ ಭಕ್ತಿ ಮಾಡಿದ ಭಕ್ತಿ ಯೋಗದಿಂದ ಆನೆ ಆಗಿದ್ದ ಕೂಡ ಭಗವಂತನಿಗೆ ಏನಾದ್ರೂ ಸಮರ್ಪಿಸ್ಬೇಕು ಅಂತ ಒಂದು ಹೂವನ್ನ ದಿನಾ ತಗೊಂಡು ಹೋಗಿ ಸಮರ್ಪಿಸ್ತಾ ಇತ್ತಂತೆ. ಅದು ತಪ್ಪು ಹೋಗ್ಬಿಡುತ್ತಲ್ಲ ಅಂತಾನೆ ಅದು ಅಳ್ತಾ ಇತ್ತು, ಬೇರೆ ಯಾವ್ದಕ್ಕೂ ಅಲ್ಲ. ಅದೇನೋ ಮೊಸಳೆ ಕಾಲು ಹಿಡ್ಕೊಂಡ್ಬಿಡ್ತು, ನೋವ್ತಾ ಇದೆ ಅಂತ ಅದಕ್ಕೇನು ಅಕ್ಕಿರ್ಸ್ಲಿಲ್ಲ. ಇವತ್ತಿನ ಈ ಹೂ ನನಗೆ ಕೊಡಕ್ಕಾಗ್ತಾ ಇಲ್ವಲ್ಲ ಭಗವಂತನಿಗೆ, ಕೊಡಕ್ ಮುಂಚೆ ಬಾಡೋಗುತ್ತೋ ಏನೋ ಅಂತ ಆದಿಮೂಲ ಬಂದು ನೀನೇ ಸ್ವೀಕರಿಸ್ಬಿಡಪ್ಪ ಅಂತ ಕರಿತಾ ಇರುತ್ತೆ. ಹಾಗೆ ಏನು ಅವಕಾಶ ಇದೆಯೋ, ಯಾವ ಅವಕಾಶ ಇದೆಯೋ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಅದನ್ನ ಹೇಳ್ತಾರೆ ಅದಕ್ಕೆ ಸ್ವರ್ಗದಲ್ಲಿರ್ಲಿ ನರಕದಲ್ಲಿ ಇರ್ಲಿ ಸುಲಭವಾಗಿ ನಾವು ಅದನ್ನ ಮಾಡ್ಬೋದು ಅಂತ. ಇದು ಅಯೋಧ್ಯೆ ಕಾಂಡದಲ್ಲೇ ಇಲ್ಲಿ ಬರುತ್ತೆ. ಯಾಕೆಂದ್ರೆ ಲಕ್ಷ್ಮಣನು ಇದೇ ತರ ಹೇಳ್ತಾನೆ, ಸೀತೆನೂ ಇದೇ ತರ ಹೇಳ್ತಾನೆ. ನೀನ್ ಎಲ್ಲಾದ್ರೂ ನಮಗೇನು ಸ್ವರ್ಗದಲ್ಲಿರೋದು ನರಕ, ನಾವು ನಿಮ್ಮನ್ನ ನೆರೆ ತರ ಹಿಂಬಾಲಿಸ್ತೀವಿ ಅಷ್ಟೇನೆ, ಅದ್ರ ಬಗ್ಗೆ ನಮ್ಗೇನಿಲ್ಲ. ನಮ್ಮ ಶ್ರೇಯಸ್ಸನ್ನು ಭಗವಂತ ನೋಡ್ಕೊಳ್ಬೇಕಾದ್ರೆ ಸ್ತುತಿಸೋದ್ರಲ್ಲಿ ಏನಪ್ಪ ನಷ್ಟ ಹೇಳಿ? ಯಾರಾದ್ರೂ ಎಲ್ಲಾದ್ರೂ ಭಕ್ತಿ ಮಾಡಿ ಅವ್ರು ಕೆಟ್ಟೋದ್ರು ಅಂತ ಎಲ್ಲಾದ್ರೂ ಚರಿತ್ರೆಯಲ್ಲಿ ಇದೆಯಾ? ಯಾವ್ದಾದ್ರು ಪುರಾಣದಲ್ಲಿ ಇದೆಯಾ? ಎಲ್ಲೂ ಇಲ್ಲ. ಮಾಡದೆ ಹೋಗಿ ಕೆಟ್ಟೋಗಿರೋರ್ಗು ಬೇಕಾದಷ್ಟು ಕಥೆಗಳಿದೆ, ಆದ್ರೆ ಭಕ್ತಿ ಮಾಡಿ ಕೆಟ್ಟೋದ್ರು ಅಂತ ಎಲ್ಲಾದ್ರೂ ಚರಿತ್ರೆಯಲ್ಲಿ ಇದೆಯಲ್ಲ? ಎಲ್ಲೂ ಇಲ್ಲ. ಅದನ್ನ ಹೇಳ್ತಾರೆ ಸ್ತುತಿಸ್ಬೇಕಾದ್ರೆ. ಹಾಗೆ ಈ ಸುಮಿತ್ರ ಕೂಡ ಇದೇ ತರ ಹೇಳ್ತಾರೆ, ಭಗವಂತನಿಗೆ ಏನೋ ಒಂದ್ ಕೈಂಕರ್ಯ ಮಾಡು ನೋಡು, ನೀನು ರಾಮ ಹಿಂದೆನೆ ಹೊಟ್ಟೋಗು. ದಶರಥನ್ನ ಹೇಗೆ ಇಲ್ಲಿ ತಂದೆ ಅಂತ ಅನ್ಕೊಳ್ತಿದ್ಯೋ, ಕಾಡಲ್ಲಿ ರಾಮನ್ನೇ ನಿನ್ ತಂದೆ ಅಂತ ಅನ್ಕೋ, ಅಟವಿನೇ ಅಯೋಧ್ಯೆ ಅಂತ ಅನ್ಕೋ ಅಂತ ಹೇಳ್ತಾಳೆ. ಹೇಗೆ ಹೇಳಿ ಕಳಿಸ್ತಾರೆ. ಹಾಗಾದ್ರೆ ಎಲ್ಲಿದ್ರೆ ಏನು ಕೈಂಕರ್ಯ ಮಾಡುವಂತ ಒಂದು ಮನಸ್ಸಿದ್ಬಿಟ್ಟಿದ್ರೆ ಯಾರನ್ನ ಹೇಗೆ ಅನ್ಕೊಳ್ಬೇಕು? ತಂದೆ ಸ್ಥಾನದಲ್ಲಿ ರಾಮನನ್ನ ಇಟ್ಟ,
ಅಯೋಧ್ಯೆನ ಅರಣ್ಯನೇ ಅಯೋಧ್ಯೆ ಅಂತ ಅನ್ಕೋ, ಅಲ್ಲೇ ಇರು, ನೀನು ಬಂದ್ಬಿಡ್ಬೇಕು ಅಂತಾನೆ ಏನ್ ಬಂದ್ಬಿಡ್ಬೇಡ, ನಾವು ಹೇಗಾದ್ರೂ ಇದ್ಕೋತೀವಿ ಇಲ್ಲಿ ಅಂತ ಸುಮಿತ್ರೆ. ಯಾರು ಹೇಳಿದ್ರು ಅವನ ಲಕ್ಷ್ಮಣ ಏನು ಕಾಡಿಗೆ ಹೋಗ್ಬೇಕಾಗೇ ಇಲ್ಲ. ಅಂಥದ್ರಲ್ಲಿ ಸುಮಿತ್ರೆಗೆ ಗೊತ್ತು ಭಗವಂತ ಅವನು ಅಂತ, ಇವನಿಗೆ ಕೈಂಕರ್ಯ ಮಾಡಿದ್ರೆ ನನ್ನ ಮಗನಿಗೆ ಒಳ್ಳೇದು ಶ್ರೇಯಸ್ಸು ಅಂತಾನೂ ಗೊತ್ತು. ಹಾಗಾಗಿ ಹೇಳಿ ಕಳಿಸ್ತಾಳೆ. ಇದನ್ನೇ ಇಲ್ಲಿ ಹೇಳೋದು, ಪೋಯ್ ಪೋಯ್ ವೆಮ್ಮನ ಹಿಲ್ ಪೂವಿಯೇಲ್. ಹೋಗಿ ಹೋಗಿ ಸುಮ್ಮನೆ ಏನೂ ಮಾಡದೆ ಕಾಲಹರಣ ಮಾಡಿ ಕೆಟ್ಟದನ್ನ ಪಾಪಗಳನ್ನ ಸಂಚಯ ಮಾಡ್ಕೊಂಡು ವೆನ್ನರಹಿಲ್ ಕ್ರೂರವಾದ ನರಕದಲ್ಲಿ ಬೀಳೋ ಬದಲು ತೀಪಾಲ ಬೇತಾಯ್ ಉಯಿರ್ಹಳಾಯ್ ಪಾಲುಂಡವಳು ಉಯಿರೇ. ಇವಾಗ ಇದು ನಾವು ಯಾರನ್ನ ಸ್ಮರಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಪೂತನಿ ಸಂಹಾರ ಮಾಡದ್ನಲ್ಲ ಭಗವಂತ, ಅವಳನ್ನ ಮಾಯ್ತಾನೆ ವಾಳ್ತೇವನಿ ನೀನು, ಅವನನ್ನ ಪೂತನಿ ಸಂಹಾರ ಮಾಡದ್ನಲ್ಲ ಕೃಷ್ಣನನ್ನ, ಅವನನ್ನ ವಾಳ್ತ, ಅವನನ್ನ ಹೊಗಳು, ಅವನನ್ನ ಸ್ತುತಿಸು, ಅವನನ್ನ ಸ್ತೋತ್ರ ಮಾಡಿ ಒಲಿ ಅಂತ ಹೇಳಿದ್ರೆ, ಕಾಲ ಕಳೆಯೋದು ಅಂತಾನು ಇಟ್ಕೋಬಹುದು. ಒಲಿ ಅಂತ ಹೇಳಿದ್ರೆ ಅದರಿಂದ ನಮಗೆ ಒಂದು ಬಲ ಬರುತ್ತಂತೆ, ನಮ್ಗೆ ಧೈರ್ಯ ಬರುತ್ತೆ ಅಂತ. ಈ ಅಭೀತಿ ಸ್ತವ ವೇದಾಂತ ದೇಶಕರು ಬರೆದ್ರಲ್ಲ, ಯಾಕೆ ಬರೆದ್ರು ಅಂತ ಹೇಳಿದ್ರೆ ಭಯ. ಭಯ ಏನಪ್ಪಾ ಅಂತ ಹೇಳಿದ್ರೆ ಪ್ರಕೃತಿನಲ್ಲಿರೋವರೆಗೂ ಭಯ, ಸಂಸಾರದ ಭಯ, ತಪ್ಪುಗಳನ್ನ ಮಾಡ್ತೀವಿ ಅನ್ನೋ ಭಯ, ಪಾಪಗಳಿಂದ ನಮಗೆ ಬೇರೆ ಹೀನ ಜನ್ಮ ಬರುತ್ತೆ ಅನ್ನೋ ಭಯ. ಈ ಎಲ್ಲ ಭಯಗಳಿಂದ ನಾವು ತಪ್ಪಿಸ್ಕೊಡ್ಬೇಕಾದ್ರೆ ನಮಗೆ ಯಾರು ಪ್ರೊಟೆಕ್ಷನ್, ಒಂದು ಕಾಮನ್ ಬ್ಲಾಂಕೆಟ್ ಪ್ರೊಟೆಕ್ಷನ್ ಕೊಡೋರು ಯಾರು ಅಂದ್ರೆ ಭಗವಂತ. ಅದಕ್ಕೆ ವೇದಾಂತ ದೇಶಕ್ಕೂ ಸತ್ಯಕಾಲದಲ್ಲಿರುವಾಗ ಅಭೀತಿ ಸ್ತವ ಬರೀತಾರೆ. ಅಭೀತಿ ಸ್ತವ ಬರೀಬೇಕಾದ್ರೆ ಮೇನ್ಲಿ ಏನಪ್ಪಾ ಅಂತ ಹೇಳಿದ್ರೆ ಭಗವಂತನಿಗೆ ಒಂದು ಕಷ್ಟ ಬಂದ್ಬಿಟ್ಟಿದೆ. ಏನಪ್ಪಾ ಅಂತ ಹೇಳಿದ್ರೆ ಯಾರು ಭಕ್ತರು ಬಂದು ಸೇವೆ ಮಾಡದೇ ಇರೋಂಥದ್ದು, ಇದು ಭಗವಂತನಿಗೆ ಇಷ್ಟ ಇಲ್ಲ. ಎಲ್ಲಾರು ಬಂದು ನೋಡ್ಕೊಂಡು ನಮಸ್ಕಾರ ಮಾಡ್ತಾ ಇದ್ರೆ ಅವನಿಗೊಂಥರ ಖುಷಿಯಾಗಿರತ್ತೆ. ಅವರು ಭಕ್ತರೆಲ್ಲ ಕೇಳಿದ್ದು ಕೊಡ್ತಾ ಇದ್ರೆ ಗಪ್ಪು ಸಂತೋಷ ಕೊಡ್ತಾ ಇರ್ತಾನೆ. ಒಟ್ಟು ನಾವು ಸಂತೋಷ ಆದ್ರೆ ಅವನಿಗೆ ಖುಷಿ ಆಗತ್ತೆ. ಅದೆಲ್ಲ ಯಾರು ಇಲ್ಲದೆ ಶ್ರೀರಂಗದ ದೇವಸ್ಥಾನದ ಬಾಗಲ್ ಹಾಕ್ಬಿಟ್ಟಿದ್ರು, ಯಾರು ಹೋಗದೆ ಇದ್ದಾಗ ಭಗವಂತ ಎಷ್ಟು ದುಃಖದಲ್ಲಿ ಇದಾನಲ್ಲ. ಈ ಆಶ್ರಿತರಿಗೆಲ್ಲ ಒಂದು ಭಯ ಬರುತ್ತಂತೆ, ನಮ್ಮನ್ನ ಮುಂದೆ ಕಾಪಾಡೋರು ಯಾರು. ಯಾಕೆಂತ ಹೇಳಿದ್ರೆ ಈ ಕಲಿಯುಗದಲ್ಲಿ ನಮಗಿರೋದೇ ಒಂದು ಅರ್ಚಾ ಮೂರ್ತಿನೇ ನಮ್ಗೆ ಗತಿ. ಅರ್ಚಾ ಮೂರ್ತಿನೂ ನಮಗೆ ನಮಸ್ಕಾರ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ರೆ ಇಷ್ಟು ಕಷ್ಟಪಟ್ಟಿರ್ಬೇಕು ನೋಡಿ. ನೀವು ಕಾಶ್ಮೀರದಲ್ಲೆಲ್ಲ ಆ ಕಡೆ ಬಾರ್ಡರ್ ಕಡೆ ದೇವಸ್ಥಾನಗಳಲ್ಲೆಲ್ಲ ಹೊಡೆದ್ಬಿಟ್ಟು ಹಿಂದೂಗಳನ್ನೆಲ್ಲ ಕನ್ವರ್ಟ್ ಮಾಡಿದಾಗ ಪಾಪ ಎಷ್ಟು ತೊಂದರೆಗೊಳಗಾಗಿದ್ರು. ಎಲ್ಲ ಕಂಪಲ್ಸರಿ ಕನ್ವರ್ಷನ್ ಎಲ್ಲ ಮಾಡಿ ನಾವು ನಿಜವಾಗ್ಲೂ ಗೋಲ್ಡನ್ ಇದ್ರಲ್ಲೇ ಇದೀವಿ ಅನ್ಬೇಕು, ಅಷ್ಟೇನು ಕಷ್ಟಪಟ್ಟಿಲ್ಲ. ಆದ್ರೆ ಇನ್ನ ಮುಂದಕ್ಕೆ ಹೋಗೋ ಬರೋ ದಿವಸಗಳೆಲ್ಲ ಹೀಗೆ ಚೆನ್ನಾಗಿರತ್ತೆ ಅಂತ ಹೇಳಕ್ ಆಗೋದಿಲ್ಲ. ಭಗವಂತನೇ ಕಾಪಾಡ್ಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅವನೇ ನೋಡ್ಕೋಬೇಕು. ಆದ್ರೆ ಅವನು ಹೇಳ್ತಾನೆ ಆತರ ಅವನನ್ನ ಹಾಡ್ಬೇಕು. ಹಾಡು ಇವಾಗ ಚೆನ್ನಾಗಿದೆ, ಈಗ ಅವಕಾಶ ಚೆನ್ನಾಗಿದೆ, ಬಾಯಿದೆ, ನಾಲ್ಗೆ ಇದೆ, ಸ್ತೋತ್ರಗಳಿವೆ, ಎಷ್ಟೊಂದು ಸ್ತೋತ್ರಗಳಿವೆ, ಎಷ್ಟೊಂದು ಸಮಯ ಇದೆ. ಆದ್ರೂ ಹೇಳಲ್ಲ ಅಂತ ಹೇಳಿದ್ರೆ ಇಲ್ಲಿ ಅಟ್ರಾಕ್ಷನ್ ಇದೆ. ಅದೇ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಪ್ರಕೃತಿ ಮಂಡಲದಲ್ಲಿ ಇದೇ ಸಮಯದಲ್ಲಿ ಮಾಡಕ್ಕೆ ಬೇಕಾದಷ್ಟು ಬೇರೆ ಕೆಲಸಗಳಿದೆ. ಇದನ್ನ ಯಾಕೆ ಇಡ್ತಾನೆ ಭಗವಂತ ಅಂತ ಹೇಳಿದ್ರೆ ಒಂದು ಪರೀಕ್ಷೆ, ನಮ್ಮನ್ನ ಪರೀಕ್ಷೆ ಮಾಡಿ ನೋಡ್ತಾನೆ. ಇದೆಲ್ಲ ಅವಕಾಶ ಕೊಟ್ಟು ಚೆನ್ನಾಗೂ ಕೊಟ್ಟು ಇದು ಬೇರೆ ಅಟ್ರಾಕ್ಷನ್ ಇಟ್ಟು ನೀನ್ ಯಾವ್ದನ್ನ ಆರಿಸ್ಕೊಳ್ತೀಯ ನೋಡ್ತಾನೆ. ಯಾವ್ದನ್ನ ಆರಿಸ್ಕೊಂಡಾಗ ಆ ಮಾರ್ಗ ಆರಿಸ್ಕೊಂಡಿದ್ದು ನಾವು ಸರಿಯಾಗಿದ್ರೆ ಖಂಡಿತವಾಗ್ಲೂ ಅವನನ್ನ ಹೋಗಿ ನಾವು ಸೇರ್ತೀವಿ. ಅವನು ಏನ್ ಮಾಡಿದ್ವಿ, ಶರಣಾಗತ ರಕ್ಷಾಣ ತ್ವರಾದ್ವಿಗುಣ ಬಾಹುನ. ಶರಣಾಗತರನ್ನ ರಕ್ಷಣೆ ಮಾಡ್ಬೇಕಾದ್ರೆ ಡಬಲ್ ನಾವು ಒಂದ್ ಹೆಜ್ಜೆ ಇಟ್ರೆ ಅವ್ನು 2 ಹೆಜ್ಜೆ ಮುಂದೆ ಬಂದು ನಮ್ಮನ್ನ ಎತ್ಬಿಡ್ತಾನೆ. ನೋಡ್ತಾನೆ ಅಷ್ಟೇ ಇವರೆಲ್ಲ ಏನ್ ಮಾಡ್ತಾರೆ. ಮಕ್ಕಳಿಗೆಲ್ಲ ಏನೋ ಇದ್ ಮಾಡ್ಬೇಕಾದ್ರೆ ಬರ್ತಡೇಲಿ ಹಂಗೆ ಮಾಡ್ತಾರಲ್ವಾ, ನಾಮಕರಣದಲ್ಲಿ ಎಲ್ಲ ಮಾಡ್ಬೇಕಾದ್ರೆ ವರ್ಷದಲ್ಲಿ ಭಗವದ್ಗೀತೆ ಇಡೋದು, ಚಾಕ್ಲೇಟ್ ಇಡೋದು, ಯಾವ್ದು ತಗೊಳತ್ತೆ ಮಗು ಅದನ್ನ ನೋಡ್ತಾರೆ. ಗರ್ಭಿಣಿ ಸ್ತ್ರೀಯರಿಗೂ ಇದನ್ನೆಲ್ಲ ಮಾಡೋದುಂಟು, ಯಾವ್ದು ತಗೋತಾರೆ ಅಂತ. ಗರ್ಭಿಣಿ ಸ್ತ್ರೀಗೆ ಕಾಣದೆ ತಗೋಬೇಕು, ಈ ಮಕ್ಕಳಿಗೆ ಸುಮ್ಮನೆ ಹಾಗೆ ಇಡ್ತಾರೆ, ಅದು ಯಾವ್ದು ತಗೊಳತ್ತೋ ನೋಡ್ತಾರೆ ಅವರು. ಹೀಗೆ ಈ ತರ ಅವಕಾಶ ಇರ್ಬೇಕಾದ್ರೆ ಈ ತರ ಅವಕಾಶ ನಮ್ಗೆ ಇನ್ನೆಲ್ಲೂ ಸಿಗೋದಿಲ್ಲ. ಅದನ್ನ ಹೇಳ್ತಾರೆ ಅವರು. ಮುಂದಿನ ಹಾಡಿಗೆ ಹೋಗೋಣ. வலியம் என நினைந்து வலியம் என நினைந்து வந்தெதிர்ந்த மல்லர் வந்தெதிர்ந்த மல்லர் வலிய முடி இழிய வாங்கி வலிய முடி ಇಡಿಯ ವಾಂಗಿ. ಲಾ ಕನ್ನಡ ಬುಕ್ಕಲ್ಲಿ ಲಾ ಕೊಟ್ಟಿದ್ದಾರೆ. ಯಾವ್ದಾನ ಬುಕ್ಕಲ್ಲಿ ಲಾ ಇದ್ರೆ ಡಾ ಮಾಡ್ಕೊಳ್ಳಿ, ಅದು ಇಡಿಯ ವಾಂಗಿ.
வலிய நின் பொன்னாழி கையால் வலிய நின் பொன்னாழி கையால் கைத்திடுதி கீழாதே உடைத்திடுதி கீழாதே பல்நாளும் நிற்கும் மிப்பார் பல்நாளும் நிற்கும் இப்பார் வலியம் என நினைந்து வந்தெதிர்ந்த மல்லர் வலிய முடியிடிய வாங்கி வலிய நின் பொன்னாழி கையால் உடைத்திடுதி கீழாதே பல்நாளும் நிற்கும் மிப்பார் வலியம் என நினைந்து வந்தெதிர்ந்த மல்லர் வலிய முடியிடிய வாங்கி வலிய நின் பொன்னாழி கையால் உடைத்திடுதி கீழாதே பல்நாளும் நிற்கும் இப்பார் ವಲಿಯಮೆನ ನಿನೈಂದು ಅಂತ ಹೇಳಿದ್ರೆ ನಮ್ಮನ್ನ ಬಿಟ್ರೆ ಬಲಶಾಲಿಗಳು ಬೇರೆ ಯಾರು ಇಲ್ಲ ಅಂತ. ಅನೇಕ ಮಲ್ಲರು ಜಟ್ಟಿಗಳು ಎಲ್ಲಾರು ಇದ್ರು ಕಂಸನ ಆಸ್ಥಾನದಲ್ಲಿ, ಕಂಸನ ಅರಮನೆಯಲ್ಲಿ. ಅದರಲ್ಲಿ ಆರಿಸ್ಕೊಳ್ತಾನಂತೆ ಎಲ್ಲ ತುಂಬಾ ಬಲಿಷ್ಠ, ದಿ ಬೆಸ್ಟ್. ಯಾರು ಬಲಿಷ್ಠರಾಗಿದ್ರು ಮುಷ್ಟಿಕ ಚಾಣೂರ ಅನ್ನೋರಿಬ್ಬರನ್ನ ಆರಿಸ್ಕೊಂಡು ಅವರಿಗೆ ಚೆನ್ನಾಗಿ ಹೆಂಡ ಕುಡಿಸಿ ಕೋಪ ಬರೋ ತರ ಮಾಡಿ ಕೃಷ್ಣ ಬಲರಾಮ ಬಂದ್ರೆ ಬುದ್ಧಿ ಬುದ್ಧಿ ಸಾಯಿಸ್ಬಿಡ್ಬೇಕು ಅಂತ ಅವ್ರಿಗೆಲ್ಲಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿರ್ತಾರೆ. ಹಾಗಿರ್ಬೇಕಾದ್ರೆ ಒಂದೇದಿಂದ ಮಲ್ಲರ ಎದುರುಗಡೆ ಬಂದ್ರು ಧಾಪ್ ಕಾಲು ಹಾಕೊಂಡ್ ಬರ್ತಾರೆ. ಕೃಷ್ಣ ಎಲ್ಲೋ ಒಂದು ಚಿಕ್ಕ ಹುಡುಗ ಇಷ್ಟೇಷ್ಟಿದಾನೆ ಮಗು, ಅವನು ಅಷ್ಟೆತ್ರಕ್ಕೆ ಜೈಂಟ್ ಎಲ್ಲ ದೈತ್ಯರು ಅಷ್ಟು ಇದ್ದಾರೆ. ವಲಿಯ ಮುಡಿ ಇಡಿಯ ವಾಂಗಿ, ಆ ಗಟ್ಟಿ ತಲೆ ಇದೆಯಲ್ಲ ಅದೆಲ್ಲ ಪುಡಿ ಆಗೋ ತರ ಒಬ್ರಿಗೊಬ್ರದ್ದು ತಲೆಗೆ ಡಿಕ್ಕಿ ಹೊಡೆದು ಮುಷ್ಟಿಕ ಚಾಣೂರ ಅವ್ರ ತಲೆಗೆ ಇಬ್ರು ತಲೆಗೆ ಒಂದ್ ತಲೆಗೆ ಡಿಕ್ಕಿ ಹೊಡಿಸಿ ಸಾಯಿಸ್ಬಿಡ್ತಾರಂತೆ. ಎದುರಿಗೆ ಬಲರಾಮ ಒಬ್ಬನ ತಲೆ ಭುಜದ ಮೇಲೆ ಕೂತ್ಕೊಂಡು, ಕೃಷ್ಣ ಇನ್ನೊಬ್ಬನ ಭುಜದ ಮೇಲೆ ಕೂತ್ಕೊಂಡು ಅವ್ರ ತಲೆಗೆ ಡಿಕ್ಕಿ ಹೊಡೆಯೋ ತರ ಮಾಡ್ಬಿಟ್ಟು ಸಾಯಿಸ್ತಾರಂತೆ. ಇಡಿಯೇ ವಾಂಗಿ ಸಾಯಿಸ್ತಾರೆ. ಹೇಗೆ ಭಗವಂತ ಇದನ್ನ ಮಾಡಕ್ಕಾಗತ್ತೆ ಅಂತ ಹೇಳಿದ್ರೆ ಅಘಟಿತ ಘಟನಾ ಸಾಮರ್ಥ್ಯ. ಒಂದು ಚಿಕ್ಕ ಮಗು ಇದನ್ನೆಲ್ಲ ಮಾಡಕ್ಕಾಗತ್ತೆ ಅಂದ್ರೆ ಮಾಡ್ತು. ಇದು ಅದು ವಲಿಯ ನಿನ್ ಪೊನ್ನಾಳಿ ಕೈಯಾಲ್, ತುಂಬಾ ಸುಂದರವಾದ ಒಂದು ಸುದರ್ಶನ ಚಕ್ರವನ್ನ ಕೈ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಶಕ್ತಿ ಬೇಕು ಆ ಕೈಗೆ. ನಿನ್ ಪೊನ್ನಾಳಿ ಕೈ, ನಿನ್ ಕೈ ಪೊನ್ ಕೈ, ಸುವರ್ಣದಂತ ಚಿನ್ನದಂತ ಕೈ ನಿಂದು, ಅದ್ರಲ್ಲಿ ಸುದರ್ಶನ ಇಟ್ಕೊಂಡಿದೆ. ಉಡೈತಿಡದಿ ಕೀಳಾದೆ ಅಂತ ಹೇಳಿದ್ರೆ ರಾಕ್ಷಸರನ್ನೆಲ್ಲ ನಿರಸನ ಮಾಡ್ತಾನಂತೆ. ಎಲ್ಲಾರು ಚೂರು ಮಾಡಿ ಎಲ್ಲಾನು ಮಾಡಿದಾಗ ಇದನ್ನ ನೋಡಿದಾಗ ಏನ್ ಮಾಡ್ತಾರೆ, ಅಯ್ಯೋ ಆ ಮುಷ್ಟಿಕ ಚಾಣೂರ್ನ ಎಲ್ಲರೂ ಅರೇನಾ ಅಂತ ಹೇಳ್ತಾರೆ, ಅದನ್ನ ಒಂದು ದೊಡ್ಡ ರಂಗಭೂಮಿ ತರ ಮಾಡಿರ್ತಾರೆ. ಅದರಲ್ಲಿ ವಿಲ್ಪುರ ವಿರವಂ ಅಂತದನ್ನ ವಿಳವಂ ಅಂತ ಬಿಲ್ ಫೆಸ್ಟಿವಲ್, ಆರ್ಚ್ ಫೆಸ್ಟಿವಲ್. ಆ ಆರ್ಚ್ ಫೆಸ್ಟಿವಲ್ ಅಲ್ಲಿ ಎಲ್ಲರೂ ಸೇರಿರ್ತಾರೆ, ನಗರದ ಜನ ಎಲ್ಲ ಸೇರಿರ್ತಾರೆ. ಅದರಲ್ಲಿ ಮುಷ್ಟಿಕ ಚಾಣೂರ್ನ ಬುದ್ಧಿ ಕೃಷ್ಣ ಬಲರಾಮ ಸಾಯಿಸಿದ್ರೆ ಎಲ್ಲರೂ ಕೇಕೆ ಹಾಕೊಂಡು ಖುಷಿ ಪಡ್ತಾರಂತೆ. ನಮ್ಮಾಡುವಾಗ ಮಾತ್ರ ತುಂಬಾ ದುಃಖ ಆಗುತ್ತೆ. ವಲಿಯ ಅಂತ ಹೇಳಿದ್ರೆ ಎಂಥ ಬಲಿಷ್ಠರು. ನಿನ್ ಕೈಯೋ ಕೋಮಲ, ನೀನ್ ಎಷ್ಟು ಚಿಕ್ಕ ಮಗು, ನಿನ್ ಕೈ ಎಷ್ಟು ನೊಂದಿರ್ಬೇಡ, ನಿನ್ ಕೈ ಎಷ್ಟು ನೋವಾಗಿರ್ಬೇಡ. ಯಾರಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರ? ಎಲ್ಲಾರು ರಾಕ್ಷಸ ಸತ್ತೋದ ಅಂತ ಸಂತೋಷ ಪಡ್ತಾ ಇದಾರೆ, ಕೇಕೆ ಹಾಕ್ತಾ ಇದಾರೆ. ಇದು ಹೇಗೆ ಅದೇ ಅದಕ್ಕೆ ಬೈತಾರೆ ಭೂಮಿನಲ್ಲಿ ಇರೋರೆಲ್ಲ ಎಷ್ಟು ಕೆಟ್ಟವರು ಅಂತ ಹೇಳಿದ್ರೆ, ಈ ಭೂಮಿ ಅದಕ್ಕೆ ಚಿರಂಜೀವಿ ಅಂತ. ಚಿರಂಜೀವಿ ಅಂದ್ರೆ ನಾಶನೇ ಆಗೋದಿಲ್ಲ ಅಂತ. ಈ ಪಾಪ ಮಾಡ್ತಾ ಇದ್ದಾರೆ, ಭಗವಂತನ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ನೊಂದುಕೊಳ್ಳದೆ ಖುಷಿ ಪಡ್ತಾ ಇದಾರಲ್ಲ. ಕೈಗೆ ನಡೆದ ಕಾಲ್ಗಳನ್ನೊಂದವೋ ನಡುಂಗನೆ ಆಲಮೇನ ಅವರು ತಿರುಮಶಿ ಆಳ್ವರು ಹೇಳ್ತಾರೆ, ನಡೆದಿದ್ದಕ್ಕೆ ಕಾಲೇನಾದ್ರು ನೋವಾಗ್ಬಿಟ್ಟು ಸುಸ್ತಾಗಿ ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ಯಾ, ಆರಾಮದನಾಗಿ ಇಲ್ಲಿ ಮಲ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಅದು ಆ ತರ ನೋಡ್ಬೇಕು. ಅದೇ ತರ ನಮ್ಮಾಳ್ವಾರು ಅಷ್ಟೇನೆ, ದಾಮೋದರ ಕೈಯಲ್ಲಿ ಕಟ್ಟಲು ಅಂತ ಹೇಳಿದ್ರೆ ಒಂದು 6 ತಿಂಗಳು ಮೂರ್ಛೆ ಹೋಗಿದ್ದಾರೆ. ಅಯ್ಯೋ ಎಷ್ಟು ಸಣ್ಣ ಮಗು, ಎಷ್ಟು ಬಿಗಿಯಾಗಿ ಕಟ್ಬಿಟ್ಲೋ ಏನೋ ಯಶೋದ, ಇವನು ಕಳ್ಳ ಸುಳ್ಳ ಅಂತೆಲ್ಲ ಎಲ್ರು ಬೈತಾ ಇದಾರಲ್ಲ. ಬೇರೆ ಪಕ್ಕದಲ್ಲೆಲ್ಲ ನಿಂತ್ಕೊಂಡು ಎಲ್ಲ ಊರವರೆಲ್ಲ ಅದನ್ನ ಕೇಳಿನೇ ಹಾಗೆ ಮೂರ್ಛೆ ಹೋಗ್ಬಿಡ್ತಾರಂತೆ. 6 ತಿಂಗಳಾದ್ಮೇಲೆ ಮತ್ತೆ ತಿರ್ಗಾ ಪದ್ಯ ಬರ್ತಿದ್ದು. ಅಲ್ಲಿವರೆಗೂ ಮುದ್ರಕವಿಕ ಆಳ್ವಾರು ತಿರ್ಗಾ ಇದೇನಪ್ಪ ಮತ್ತೆ ಈ ಪುಳಿಯಮ್ಮರದ ಸ್ಟೇಟ್ಗೆ ಹೊಟ್ಟೋಯ್ತಿದ್ದು ಮತ್ತೆ ಅಲ್ಲೇ ಕಾಯ್ತಾ ನಿಂತಿರ್ತಾರೆ. ಯಾಕಂದ್ರೆ ಭಕ್ತಿ ಅಭಿನಿವೇಶದಲ್ಲಿ ಅವ್ರಿಗೆ ತುಂಬಾ ದುಃಖ ಆಗತ್ತೆ. ಇವಾಗ ಭಗವಂತ ನಮ್ಮನ್ನೆಲ್ಲ ಉದ್ಧಾರ ಮಾಡಕ್ಕೆ ಬಂದಾಗ ನಾವು ಇಷ್ಟೆಲ್ಲ ತೊಂದರೆ ಕೊಡ್ತಿದ್ವಿ. ಭಗವಂತನ ಮೇಲೆ ಪ್ರೀತಿ ನಮಗೆ ಇಲ್ಲ ಅಂತ ಹೇಳಿದ್ರೆ ಈ ತರ ಎಲ್ಲ ನಮ್ಗೆ ಅನ್ಸೋದೇ ಇಲ್ಲ. ಏನೋ ಬಂದ ಅವತಾರ ಮಾಡ್ದ, ನಮ್ಮನ್ನು ಉದ್ಧಾರ ಮಾಡೋಕ್ಕೋಸ್ಕರ ಬಂದ, ಹೆಲ್ಪ್ ಮಾಡ್ದ ಅಂತ ಅನ್ಕೊಳ್ತೀವಿ. ಅವನಿಗೆ ಎಷ್ಟು ಕಷ್ಟವಾಯ್ತು ಅಂತ ಏನಾದ್ರು ಯೋಚನೆ ಮಾಡ್ತೀವ?
ಆ ತರ ಕಷ್ಟ ಕೊಡ್ತಾನೇ ಇದೀವಲ್ಲ, ಅದಕ್ಕೆ ಚಿರಂಜೀವಿ ಭೂಮಿ ಅಂತ ಹೇಳೋದು. ಮತ್ತೆ ಮತ್ತೆ ನಾವು ಇಲ್ಲೇ ಉಳ್ಕೊಳ್ತೀವಿ, ಪಾಪಗಳನ್ನ ಮಾಡಿ ಇಲ್ಲೇ ಉಳ್ಕೊಂಡೆ ಮತ್ತೆ ಅವ್ನ ಪಾಪ ಇನ್ನೊಂದು ಅವತಾರ ಎತ್ಕೊಂಡು ಬರ್ಬೇಕು. ಎಷ್ಟೊಂದು ಕೆಲಸ ಕೊಡ್ತಾ ಇದೀವಿ ನಾವು ಭಗವಂತನಿಗೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ನಾಳು ನಿರ್ಕುಮ್ಮಿಪ್ಪಾರ್ ಅಂದ್ರೆ ಇದು ಲೀಲಾ ವಿಭೂತಿ ಇದೆಯಲ್ಲ, ಮುಗಿಯೋದು ಅಂತ ಪಾಡೇ ಇಲ್ಲ. ಏನೋ ತಪ್ಪು ಮಾಡ್ತಾನೆ ಇರ್ತಾರೆ, ಅದು ಕಂಟಿನ್ಯೂಸ್ ಆಗಿ ಬೆಳ್ಕೊಳ್ತಾನೆ ಇರುತ್ತೆ. ಇನ್ನ ನಮ್ಮ ಪಾಪಗಳು ಆ ಲೀಲಾ ವಿಭೂತಿನ ಎಂಡ್ ಮಾಡೋಣ ಅಂತ ಪಾಪ ಅವ್ನು ಬರ್ತಾನೆ, ಎಂಡಾಗೋ ಪಾಡೇನೇ ಇಲ್ಲ. ಬಂತಾನೆ ಉಪದೇಶ ಮಾಡ್ತಾನೆ, ಒಂದ್ 4 ಜನ ಕೂಡ ಅದನ್ನ ಕೇಳೋದಿಲ್ಲ, ಯಾರು ಶರಣಾಗತಿ ಮಾಡ್ಕೊಳ್ಳಲ್ಲ. ತಿರ್ಗಾ ಯಥಾ ಪ್ರಕಾರ ಎಲ್ಲ ದೇವತಾಂತ್ರಗಳನ್ನ ಮಾಡ್ಕೊಂಡು ಇಲ್ಲೇ ಉಳ್ಕೊಳ್ತಾರೆ. ಆ ದೇವತೆಗಳ ಕೋಪ ಬಂದು ಇವ್ರು ಪೂಜೆ ಮಾಡೋದು ಸರಿಯಾಗಿರಲ್ಲ, ಇನ್ನೊಂದು ಜನ್ಮ ತಗೋತಾರೆ, ಪರಾಯಶ್ಚಿತ್ತ ಮಾಡ್ಕೊಳ್ಳೋದು ಅದು ಸರಿಯಾಗಿರೋದಿಲ್ಲ. ಹೀಗೆ ಇನ್ನೊಂದು ವಿಷಯಸ್ ಸರ್ಕಲ್. ಆ ವಿಷಯ ಸರ್ಕಲ್ ಇಂದ ಏನಾಗತ್ತೆ ಅಂತ ಹೇಳಿದ್ರೆ, ಈ ಭೂಮಿ ಇದೆಯಲ್ಲ ಲೀಲಾ ವಿಭೂತಿ ಪಚ್ಚ ಪಸೇನ ಅಪ್ಪಡಿಯೇ ಇರುತ್ತೆ, ಅದು ಮುಗಿಯೋದೇ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ ನಾಳೆ ಪಲ್ನಾಳು ಪಾರ್ ಚಿರಂಜೀವಿಯಾಗಿರತ್ತಂತೆ. ಎಂತ ಒಂದು ಒಳ್ಳೆ ಕಾನ್ಸೆಪ್ಟ್, ಒಂದು ಪದನ ನಮ್ಮಾಳ್ವಾರ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ಎಲ್ಲಾರು ಸೇರಿದ್ರೇನೆ, ಇವಾಗ ಹೇಗೆ ಮಳೆ ನೀರು ಎಲ್ಲರೂ ಸೇರಿಸಿದ್ರೇನೆ ಮಳೆ ಬಂದಾಗ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೋ, ಅದೇ ತರನೇ ಎಲ್ಲಾರು ಯೋಚನೆ ಮಾಡ್ಬೇಕು. ನಾವು ಇನ್ಮೇಲೆ ಪಾಪ ಮಾಡಬಾರ್ದು, ಭಗವಂತನಿಗೆ ತೊಂದರೆ ಕೊಡಬಾರ್ದು, ಅವನು ಬಂದು ನಮ್ಮನ್ನ ಉದ್ಧಾರ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮ ಪಾಪಗಳನ್ನ ಮಾಡ್ದೇನೆ ಶರಣಾಗತಿ ಮಾಡ್ಕೊಂಡು ಇದಕ್ಕೆ ಹೊಟ್ಟೋಗ್ಬೇಕು. ಅಂದ್ರೆ ನಿಲ್ ಬ್ಯಾಲೆನ್ಸ್ ಆದಾಗ ಮತ್ತೆ ಏನು ಅವನಿಗೆ ಲೀಲಾ ವಿಭೂತಿ ಇರಲೇಬೇಕು ಅಂತ ಏನಿಲ್ಲ. ಅವನಿಗೇನು ಎಂಟರ್ಟೈನ್ಮೆಂಟ್ಗೆ ಏನು ಬೇರೆ ಬೇಕಾಗಿಲ್ಲ. ಅವನಿಗೆ ಎಲ್ಲಾರು ಅನ್ಕೋಬಹುದು ಅವ್ನಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಲೀಲಾ ವಿಭೂತಿ ಇಟ್ಟಿದ್ದಾನೆ, ಅದ್ರಲ್ಲಿ ಏನೂ ಇಲ್ಲ. ನಾವೇನೋ ಅವ್ನ ಮಾತು ಕೇಳದೆ ಇಲ್ಲಿ ಬಂದಿದ್ದೀವಿ ಹೊರತು ಎಂಟರ್ಟೈನ್ಮೆಂಟ್ ಏನಿಲ್ಲ. ಭಗವಂತನಿಗೆ ಏನು ಎಂಟರ್ಟೈನ್ಮೆಂಟ್? ಅವನು ಸಂಪೂರ್ಣ, ಅವನಿಗೆ ಯಾವುದೇ ಒಂದು ಕೊರೆ ಇಲ್ಲ. ಅವನಿಗೆ ಯಾವುದೂ ಏನು ಬೇಕಾಗಿಲ್ಲ, ಯಾರಿಂದ ಏನೂ ಆಗ್ಬೇಕಾಗಿಲ್ಲ, ನಮಗೋಸ್ಕರ ಬರ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಹೇಳೋದು ಭೂಮಿನ ಚಿರಂಜೀವಿಯಾಗಿ ಇಟ್ಬಿಡ್ತೀವಿ ನಾವು ಅಂತ. ಇದನ್ನೇ ಏನ್ ಮಾಡ್ಬೇಕು ನಾವು ಅಂದ್ರೆ ಹಾಡ್ಬೇಕು, ಹೊಗಳ್ಬೇಕು ಭಗವಂತನಿಗೆ. ಅದು ಪ್ರೀತಿ ಇದ್ರೆ ತಾನೇ ಮಾಡ್ತೀವಿ. ಅನ್ರಿಗೆ ಒಲಹೆಡಂದಾಳಡಿ ಪೋತಿ ಇಂದ್ರಿಯಾಂ ಬಂದೋ ಇರಂಗೇಲೋರೆಂಬಾವ ಅವಳು ಹೇಳ್ತಾಳೆ. ಅವತ್ತು ಯಾರು ಒಬ್ಬರಾದ್ರೂ ಏನಾದ್ರು ಕಾಲ್ ನೋವ್ತಾ ಇವು ಭೂಮಿನೆಲ್ಲ ಅಳ್ಕೊಂಡ ಅಂತ ಯಾರು ಇರ್ಲಿಲ್ಲ. ಅಯ್ಯೋ ಅವನು ಸದ್ಯ ಅವನು ಭೂಮಿ ಅಳ್ಕೊಂಡ ಅಮರಾವತಿ ಸಿಕ್ತು ಅಂತ ಅವನ ಪಡಗ ಅವನಿದ್ದ. ಇವನು ಜಾಂಬವಂತ ನೋಡಿದ್ರೆ ಸುಮ್ಮನೆ ಡಂಗುರ ಹೊಡೆಯೋದ್ರಲ್ಲೇ ಇದ್ದ. ಇಂದ್ರ ಅಂತೂ ಮರ್ತೇ ಬಿಟ್ಟ, ಬಲಿಚಕ್ರವರ್ತಿ ಸದ್ಯ ನನ್ಗೆ ಇನ್ನೊಂದು ಜಾಗ ಸಿಕ್ತಲ್ಲ ಅಂತ ಅಲ್ಲೋಗ್ತದ. ಯಾರಾದ್ರೂ ಅಳದ್ನಲ್ಲ ಪಾಪ ಈ ಕಾಲ್ ನೋವ್ತಾ ಅಂತ ಯಾರಾದ್ರೂ ಕೇಳಿದ್ರ ಅಂತ ಆಂಡಾಳು ಇಂದ್ರಿಯ ಒಂದು ಆ ಭಕ್ತಿ ಇದ್ದಿದ್ದಕ್ಕೋಸ್ಕರ ಆಂಡಾಳು ಇವಾಗ ಹಾಡ್ತಾಳೆ. ಅದೇ ತರ ಪೆರಿಯಾಳ್ವಾರು ಕೂಡ ಹೇಳ್ತಾರೆ ಹೇಗೆ ಅಂದ್ರೆ ಎಲ್ಲೇ ಪಾವಮೆ ಅಂತ ಒಂದು ಇಡೀ ದಶಕ. ಈ ಮಗುನ ಹೇಗೆ ಚಿಕ್ಕವನಾಗಿರೋ ಕೃಷ್ಣನ್ನ ಬೆಳಗಿನ ಜಾವನೇ ಎಬ್ಬಿಸ್ಬಿಟ್ಟು ನಾನು ಅವನಿಗೆ ಒಂದು ಹಳೆ ಅನ್ನ ಏನೋ ಒಂದು ಬುದ್ಧಿ ಕೊಟ್ನೋ ಇಲ್ವೋ ಅಂತ ಶರಪ್ಪು ಕೊಡದೆ ಚಪ್ಪಲಿನೂ ಕೊಟ್ಟಿಲ್ಲ, ಕೊಡೆನೂ ಕೊಟ್ಟಿಲ್ಲ, ಕೋಲು ಕೊಟ್ಟಿಲ್ಲ, ಚಿಕ್ಕ ಕೋಲು ಕೊಡ್ಲಿಲ್ಲ. ಸುಮ್ಮನೆ ಯಾವುದೋ ಒಂದು ಪழைಯ ಸಾಧು ಅಂತಾರಲ್ಲ, ಅದೇ ಹಳೆ ಅನ್ನ ಕಲ್ಸ್ಕೊಟ್ಬಿಟ್ಟು ಮೇಯಿಸ್ಕೊಂಡು ಹಸು ಅಂತ ಕಲ್ಸ್ಬಿಟ್ನಲ್ಲ. ಎಂಥ ಕೆಟ್ಟವಳು ನಾನು ಅಂತ ಯಶೋದೆ ಪುಲಂಬಲ್ಲಲ್ಲಿ ತುಂಬಾ ಬೇಜಾರು ಮಾಡ್ಕೋತಾರಂತೆ. ಅವಳು ಚೆನ್ನಾಗಿ ಸ್ನಾನ ಮಾಡಿ ಅಲಂಕಾರ ಮಾಡ್ಬಿಟ್ಟು ಇಲ್ಲೇ ಹೆಣ್ಮಕ್ಳ ಜೊತೆಗೆ ಆಟ ಆಡ್ಕೊಳ್ಳೋ ಅಂತ ಬಿಟ್ಟಿರ್ದೆ ಹಸುನ್ನ ಮೇಯಿಸ್ಕೊಂಡ್ ಬಾ ಅಂತ ಕಲ್ಸ್ಬಿಟ್ನಲ್ಲ, ಎಂಥ ಪಾಪಿ ನಾನು ಅಂತ ಅವಳು ಬೇಜಾರು ಮಾಡ್ಕೋತಾಳೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಭಗವಂತನ ಮೇಲೆ ಪ್ರೀತಿ ಇದ್ದಾಗ ಮಾತ್ರನೇ ಈ ತರ ಎಲ್ಲ ನಮ್ಗೆ ಅನ್ಸೋದು. ಇಲ್ಲ ಹೋದ್ರೆ ಅವ್ರಿಗೆ ನಾವು ಭಕ್ತಿ ಮಾಡ್ತೀವಿ, ಅವ್ನು ನಮ್ ಕೆಲಸ ಮಾಡ್ಕೊಡ್ತಾನೆ, ಅದೊಂದು ವ್ಯಾಪಾರ ತರ ಆಗ್ಬಿಡುತ್ತೆ. ಹಾಗಿಲ್ದೆ ನಮಗೋಸ್ಕರ ಅವ್ನು ಕಷ್ಟಪಡ್ತಾನಲ್ಲ ಅಂತ ಏನೋ ಒಂದು ಮನಸ್ಸಲ್ಲಿ ಒಂದು ಕೊನೆ ಒಂದು ಚಿಕ್ಕ ಕಾರ್ನರ್ ಅಲ್ಲಿ ನಮ್ಗೆ ಅನ್ಸ್ಬಿಟ್ರೆ ಕೂಡ ಭಗವಂತ ಒಂದು 10ರಷ್ಟು ನಮ್ಗೆ ಒಳ್ಳೇದನ್ನ ಮಾಡ್ತಾರೆ. ಮುಂದಿನ ಹಾಡು ಹೋಗೋಣ. பாருண்டான் பாருமிழ்ந்தான் ಒಂದು ಹೇಳ್ಬಿಟ್ಟು ನಿಲ್ಸ್ಕೊಳ್ತೀನಿ. பாரிடந்தான் பாரளந்தான் பாரிடந்தான் பாரிடம் முன் படைத்தான் என்பரால் பாரிடம் முன் படைத்தான் என்பரால் பாரிடம் ஆவானும் தானானால் பாரிடமாவானும் தானானால் ஆரிடமே மற்றொருவர்க்கு ஆவான் புகாவாலவை பாருண்டான் பாருமிழ்ந்தான் பாரிடந்தான் பாரளந்தான்
பாரிடம் முன் படைத்தான் என்பரால் பாரிடம் ஆவானும் தானானால் ஆரிடமே மற்றொருவர்க்கு ஆவான் புகழாவை. பாருண்டான் பாருமிழ்ந்தான் பாரிடந்தான் பாரளந்தான் பாரிடம் முன் படைத்தான் என்பரால் பாரிடமாவானும் தானானாலாரிடமே மற்றொருவர்க்கு ஆவான் புகாவாலவை. ಸುಲಭವಾಗಿ ಅರ್ಥ ಆಗತ್ತೆ. ಪಾರ್ ಅಂದ್ರೆ ಭೂಮಿ, ಪಾರುಂಡಾನ್ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗ್ಬಿಡ್ತಾನೆ. ಪಾರು ಮೆಂಡಾನ್ ಮತ್ತೆ ಸೃಷ್ಟಿ ಮಾಡುವಾಗ ಎಲ್ಲವನ್ನ ವಮನ ಮಾಡಿ ಸೃಷ್ಟಿ ಮಾಡ್ತಾನೆ. ಪಾರಿಡಂದಾನ್ ವರಾಹ ಅವತಾರದಲ್ಲಿ ಅಲ್ಲಿ ಪಾತಾಳದಲ್ಲಿ ಸೇರ್ಕೊಂಡ್ಬಿಡ್ತಾನೆ, ಅದನ್ನು ತೆಗೆದು ಕೋರೆ ಹಲ್ಲಿಂದ ತೆಗೆದ ಮೇಲೆ ಹೇಳ್ತಾನೆ. ಪಾರಳಂದಾನ್ ವಾಮನ ಅವತಾರದಲ್ಲಿ ತ್ರಿವಿಕ್ರಮನಾಗಿ ಇಡೀ ಜಗತ್ತನ್ನೆಲ್ಲ ಅಳ್ಕೊಳ್ತಾನೆ. ಪಾರಿಡಂ ಮುನ್ ಪಡೈತಾನೆನ್ಬರ. ಏನ್ ಆಶ್ಚರ್ಯ, ಇದನ್ನೆಲ್ಲ ಅಳ್ಕೊಂಡ ಮಾಡ್ದ ನುಗ್ದ ಅಂತೆಲ್ಲ ಹೇಳ್ತೀವಲ್ಲ, ಈ ಗಂಧ ತತ್ವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದೆಯಲ್ಲ, ಗಂಧ ತತ್ವನೇ ಭೂಮಿ. ಇದನ್ನ ಮುನ್ನ ಪಡೈತಾನೆ, ಇದನ್ನ ಸೃಷ್ಟಿ ಮಾಡಿದ್ದೇ ಅವನು. ಯಾಕಂದ್ರೆ 24 ತತ್ವಗಳನ್ನ ಅವನೇನೆ ಸೃಷ್ಟಿ ಮಾಡಿದ್ದು. ಆಲ್ ಅಂದ್ರೆ ಏನು ಆಶ್ಚರ್ಯ ಅಂತ. ಆಲ್ ಅಂದ್ರೆ ಪಾರಿಡಂ ಆವಾನು ತಾನಾನಾಲ್ ಸರ್ವಸ್ವವು. ಪಾರಿಡಂ ಒಂದು ಜಾಗದಲ್ಲಿ ಇದ್ದಾನೆ, ಇನ್ನೊಂದು ಜಾಗದಲ್ಲಿ ಇಲ್ಲ ಭಗವಂತ ಅಂತಿಲ್ಲ. ಒಂದು ಎವ್ರಿ ನೂಕ್ ಅಂಡ್ ಕಾರ್ನರ್, ಎಲ್ಲೋ ಒಂದು ಸಂದಿನಲ್ಲಿ ನಾವೇನೋ ಸಾಮಾನೆಲ್ಲ ಸೇರಿಸಿಟ್ಬಿಡ್ತೀವಿ ಅನ್ಕೊಳ್ಳಿ, ಅಲ್ಲೆಲ್ಲೋ ಕತ್ಲೆ ಅಲ್ಲೊಂದು ಮೂಲೆ ಜಾಗದಲ್ಲಿ ಇಲ್ಲಿ ಭಗವಂತ ಇದ್ದಾನೆ ಅಂದ್ರೆ ಇದ್ದಾನೆ. ಅಲ್ಲೊಂದು ಹುಳ ಇರುತ್ತೆ, ಅದಕ್ಕೊಂದು ಆಹಾರ ಅಲ್ಲಿ ಏರ್ಪಡಿಸಿರ್ತಾನೆ, ಅದ್ರ ಪಾಡಿಗೆ ಅದ್ರಲ್ಲಿ ಸಂಸಾರ ಮಾಡ್ಕೊಂಡು ಇರುತ್ತೆ. ಅದು ಯಾರು ಇದನ್ನೆಲ್ಲ ನೋಡ್ಕೊಳ್ತಾನೆ? ಎಲ್ಲ ಕಡೆ ಅವನು ಇರೋದ್ರಿಂದನೇ ಸಾಧ್ಯ. ಅದಕ್ಕೆ ಅವನು ಪಾರಿಡಂ ಆವಾನು ತಾನಾನಾಲ್, ಎಲ್ಲವೂ ಅವನೇ ಆಗಿದ್ದಾನೆ. ಈ ಅನುಪ್ರವೇಶ ಅಂತ ಹೇಳ್ತಾರಲ್ಲ, ಈ ಪಂಚಭೂತಗಳನ್ನೆಲ್ಲ ಸೃಷ್ಟಿ ಮಾಡಿ ಪಂಚೀಕರಣ ಮಾಡಿ ಎಲ್ಲದರಲ್ಲೂ ಅನುಪ್ರವೇಶ ಮಾಡ್ತಾನೆ. ಯಾಕಂದ್ರೆ ಅದಕ್ಕೆ ಆ ಗುಣ ಬರ್ಬೇಕಾದ್ರೆ ಅನುಪ್ರವೇಶ ಮಾಡ್ಬೇಕು. ಹಾಗೆ ಎಲ್ಲ ವಸ್ತುಗಳಲ್ಲೂ ಚೇತನ ಅಚೇತನ ಎಲ್ಲ ವಸ್ತುಗಳಲ್ಲೂ ಅವನು ಇದ್ದಾನೆ. ಅವನು ಒಳಗೆ ಇರೋದ್ರಿಂದಾನೇ ಅದಕ್ಕೊಂದು ಹೆಸರು ಅಂತಾನೂ ಬರುತ್ತೆ. ಆ ಹೆಸರು ಕೊಡ್ಬೇಕಾದ್ರೆ ಇದನ್ನ ಇನ್ನೂ ಒಂದು ತುಂಬಾ ಕಷ್ಟವಾದ ಕೆಲಸ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬಾ ಕಷ್ಟ. ಹಾಗಾದ್ರೆ ಈ ಪೇಪರಲ್ಲೂ ಪೆನ್ನಲ್ಲೂ ಭಗವಂತ ಇದಾನ ಕಾಣಲ್ಲ ಅಂದ್ರೆ ಕಾಣಲ್ಲ, ಗಾಳಿನಲ್ಲೂ ಇದಾನ ಅಂದ್ರೆ ಇದಾನೆ, ಕಣ್ಣು ಕಾಣಿಸಲ್ಲ. ಆದ್ರೆ ಅದನ್ನ ಉಸಿರಾಡ್ತೀವಿ, ನಾವು ಒಳಗೂ ತಗೊಳ್ತೀವಿ, ನಮ್ಮ ಒಳಗಡೆ ಇನ್ನೊಬ್ಬ ದೇವರು ಇದಾನಲ್ಲ, ಇದಾನೆ, ಎಲ್ಲ ಕಡೆನೂ ಇದಾನೆ. ಅದಕ್ಕೆ ಹೇಗೆ ಅಂತ ಹೇಳಿದ್ರೆ, ಈ ಯಾಗಗಳೆಲ್ಲ ಮಾಡ್ಬೇಕಾದ್ರೆ ಮರವನ್ನ ಯೂಪಸ್ತಂಭಕ್ಕೆ ಮರವನ್ನ ಕಡಿತಾರೆ, ಐಡೆಂಟಿಫೈ ಮಾಡ್ಬಿಟ್ಟು ಒಂದು ಯೂಪಸ್ತಂಭ ನೆಡ್ಬೇಕು. ಅದಕ್ಕೆ ಒಂದು ಫ್ಲಾಗ್ ಗೋಸ್ಕರ ಆ ಸ್ತಂಭ ಇರೋವರೆಗೂ ಅಲ್ಲೊಂದು ಯಾಗ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಕೆಲವು ಸತಿ ಅದಕ್ಕೆ ಫ್ಲಾಗು ಹಾಕಿರ್ತಾರೆ. ಈಗ ಗರುಡ ಫ್ಲಾಗ್ ಎಲ್ಲ ನಾವು ರಥೋತ್ಸವಕ್ಕೆ ಹಾಕ್ತೀವಲ್ಲ, ಆ ಥರ ಆ ಯೂಪಸ್ತಂಭವನ್ನ ಮೊದಲು ಹೊಡಿತಾರಲ್ಲ, ಚಕ್ಕೆ ಹೊಡಿತಾರಲ್ಲ, ಆ ಚಕ್ಕೆ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಮರದ ಜೀವ ಹೋಗಿರುತ್ತೆ, ಅದರಲ್ಲಿ ಮರದ ಜೀವ ಹೋಗಿರುತ್ತೆ. ಯಾಗಕ್ಕೆ ಆ ಚಕ್ಕೆ ಕೂಡ ಬೇಕು. ಫಸ್ಟ್ ಪೀಸ್ ಬೀಳುತ್ತಲ್ಲ, ಅದನ್ನ ಆರಿಸ್ಕೊಂಡು ಬರ್ತಾರೆ. ಆರಿಸ್ಕೊಂಡು ಬಂದು ಅದನ್ನ ಒಂದು ಇದರಲ್ಲಿ ಕಟ್ಬಿಟ್ಟು ಆ ಯೂಪಸ್ತಂಭದ ಜೊತೆಗೆ ಕಟ್ತಾರೆ. ಅದನ್ನ ಸಂಪೂರ್ಣವಾಗಿರೋ ಮರದ ತರ ಅದಕ್ಕೆ ಒಂದು ಇವರೇ ಬೇರೆ ಏನೋ ನೆಡ್ತಾರಲ್ಲ ಅದರಿಂದ. ಹೀಗೆ ಪ್ರತಿ ಒಂದರಲ್ಲೂ ಒಳಗಡೆ ಅದು ಕಸ ಆಗಿ, ಅದು ಬೂದಿಯಾಗಿ, ಅದು ಅದನ್ನ ಸುಟ್ಟು ಹೋದ್ರೆ ಅದು ಬೂದಿಯಾಗಿ ಕೆಂಡವಾಗಿ ಅದರಲ್ಲೂ ಭಗವಂತ ಇದ್ದಾನಂದ್ರೆ ಎಲ್ಲದರಲ್ಲೂ ಇದ್ದಾನೆ. ಅವ್ನು ಬೆಂಕಿನಲ್ಲಿ ಸುಡ್ತಾ ಇರ್ತಾನಲ್ಲ, ಅಲ್ಲೂ ಇದಾನಂದ್ರೆ ಇದ್ದಾನೆ. ನೀರಲ್ಲಿ ಇರ್ತಾನಂದ್ರೆ ಇರ್ತಾನೆ. ನೀರಲ್ಲಿ ಬೆಂಕಿ ಆಗಿದ್ದಾನೆ, ನೋಡುದಲ್ಲ ಎಲೆಕ್ಟ್ರಿಸಿಟಿ ಆತರ. ಎಲ್ಲದರಲ್ಲೂ ಒಂದೊಂದು ತತ್ವ ಇನ್ನೊಂದು ತತ್ವದೊಳಗೆ ಇರುತ್ತೆ, ಅಡಕವಾಗಿದೆ. ಪಂಚಭೂತಗಳೆಲ್ಲ ಒಂದು ತತ್ವ ಇನ್ನೊಂದು ತತ್ವದಲ್ಲಿ ಅಡಕವಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭಗವಂತ ಅದ್ರೊಳಗೆ ಇರೋದ್ರಿಂದನೇ ಅದನ್ನೇ ಇವನ ತಾನಾನಾಲ್ ಆವಾನು ತಾನಾನು, ಎಲ್ಲವೂ ಎಲ್ಲ ವಸ್ತುವು ತಾನೇ ಆಗಿದ್ದಾನೆ ಅಂತ ನೋಡಿ. ಇಷ್ಟ ಆದ್ಮೇಲೆ ಕೂಡ ಇದು ನಂದು ಇದು ಅವ್ರದ್ದು ಅಂತ ಜಗಳಗಳಾಡ್ತೀವಿ. ಇದಕ್ಕೆ ಬಾರ್ಡರ್ ಏರಿಯಾಸ್ಗೆ ಜಗಳ ಆಡ್ತೀವಿ, ರೆಫ್ಯೂಜೀಸ್ನ ಸೇರಿಸ್ಕೊಳ್ಳಲ್ಲ ಅಂತೀವಿ. ಇದು ನಮ್ಮ ದೇಶ, ನೀವು ಬರಬಾರ್ದು, ನಾವು ಹೋಗ್ಬಾರ್ದು, ಸರಹದ್ದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು, ಜಗಳಗಳು. ಯಾಕೆಂದ್ರೆ ಬ್ರಾಡರ್ ಸೆನ್ಸ್ ಅಲ್ಲಿ ಭಗವಂತನ ತತ್ವವನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ಇಡೀ ಪ್ರಪಂಚವನ್ನ ಎಲ್ಲರೂ ಒಂದು ಸಾಧನೆ ಮಾಡಿ ಹತ್ರಕ್ಕೆ ಮೋಕ್ಷಕ್ಕೆ ಬರಲಿ ಅಂತ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಅಲ್ಲೇ ಬಂದು ಇಲ್ಲಿ ಒಳ ಜಗಳಗಳು, ನಂದು ಇದು ನಿಂದು ಅನ್ಕೊಂಡು ಜಗಳ ಆಡ್ಕೊಂಡು ಸಮಯ ಹಾಳು ಮಾಡ್ಕೊಂಡು ಮತ್ತೆ ಇಲ್ಲೇ ಹುಟ್ಟಿ ನಾಶ ಆಗ್ತಾ ಇದೀವಿ ನಾವೆಲ್ಲ.
ಅದಕ್ಕೆ ಆರಿಡಮೆ ಮತ್ತೊರುವರ್ಕುಂ ಆವಾನುಂ, ಬೇರೆ ಯಾರು ಅಲ್ಲ. ಅದಕ್ಕೆ ಈ ಆಶ್ರಯ ಬೇರೆ ಯಾರಾದ್ರೂ ಇಷ್ಟೆಲ್ಲ ಇವ್ನು ಮಾಡಿದ್ಮೇಲೆ ನಮಗೆ ಬೇರೆ ಯಾರಾದ್ರೂ ಆಶ್ರಯಣೀಯರ, ನಾವು ಬೇರೆ ಯಾರ ಹತ್ರ ಆದ್ರೂ ಹೋಗಿ ಆಶ್ರಯ ಕೇಳಕ್ಕಾಗತ್ತೆ ಅಂದ್ರೆ ಖಂಡಿತ ಇಲ್ಲ. ಇವನೇನೆ ನಮಗೆ ಸರಿ. ಆರಿಡಮೆ ಮತ್ತೊರುವರ್ಕು, ನಮ್ಗೆ ಅಂತಲ್ಲ ಎಲ್ಲಾರ್ಗೂ ಅಷ್ಟೇನೆ. ಮತ್ತೊರುವರ್ಕು ಅಂತ ಹೇಳ್ಬೇಕಾದ್ರೆ ತುಂಬಾ ಸ್ಪೆಸಿಫಿಕ್ ಆಗಿದ್ದಾರೆ. ಬ್ರಹ್ಮ ರುದ್ರಾದಿಗಳಿಗೂ ಕೂಡ ಅವನೇ ತಂಜಮ್, ಅವನ ಹತ್ರನೇ ಹೋಗ್ಬೇಕು. ಅವ್ರಿಗೂ ಒಂದು ಕಷ್ಟ ಅಂತ ಬಂದಾಗ ಅವರು ಭಗವಂತನ ಹತ್ರನೇ ಹೋಗ್ತಾರೆ. ಆವಾನ್ ಕುಹಾಲವೈ, ಎಲ್ಲರಿಗೂ ಅವನೇ ರಕ್ಷಕ. ಸ್ಟಾಪ್. ಒಂದು ಸೆಂಟೆನ್ಸ್ ಹೇಳ್ಬಿಟ್ರು, ಯಾರು ಯಾರ್ಯಾರ ಹತ್ರನೂ ಏನು ಹೋಗಲ್ಲ, ಎಲ್ಲರಿಗೂ ಅವನೇ ರಕ್ಷಕ ಅಂತ. ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತೆ ಯಾವುದೋ ಒಂದು ಕಾಯಿಲೆ ಬಂತು ಅಂದ್ಕೊಳ್ಳಿ, ಸಣ್ಣದಾಗಿ ಪಕ್ಕದಲ್ಲಿ ಒಂದು ಡಿಸ್ಪೆನ್ಸರಿ ಇರುತ್ತೆ, ಅದು ನೋಡ್ಬಿಟ್ಟಿಲ್ಲ ಸರ್ ಇಲ್ಲಿ ಪಕ್ಕದಲ್ಲಿ ಚಿಕ್ಕ ಹಾಸ್ಪಿಟಲ್ ಇದೆ ಅಲ್ಲಿ ಹೋಗಿ ಸರ್ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ ಅಂತಾರೆ. ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋದಾಗ ಅಯ್ಯೋ ಎಲ್ಲ ಸರಿ ಸರ್ ಬಟ್ ನಮ್ಮ ಹತ್ರ ಸ್ಕ್ಯಾನಿಂಗ್ ಇಲ್ಲ ಅಂತ. ಅದಕ್ಕೆ ಬದಲು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗೆ ಹೋದ್ರೆ ಎಲ್ಲ ಒಂದೇ ರೂಫಲ್ಲಿ ಇರುತ್ತೆ. ಸ್ಕ್ಯಾನಿಂಗು, MRI, ಲ್ಯಾಬು, ಎಲ್ಲ ಟೆಸ್ಟು ಎಲ್ಲ ಅವರು ಡೆತ್ ಸೆಂಟೆನ್ಸು ಅವರೇ ಕೊಟ್ಬಿಡ್ತಾರೆ ಕೊನೆಯಲ್ಲಿ. ಹಾಗೆ ಎಲ್ಲ ಒಂದು ರೂಫಲ್ಲಿ ಇರುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ, ಎಲ್ಲರಿಗೂ ಪುಹಾಲಾವ, ಅವನಿಗೆ ಅಸೈಲಮ್ ಅಂತ ಹೇಳ್ತಾರೆ. ಯಾರಿಗೆ ರಕ್ಷಣೆ ಕೊಡ್ಬೇಕು ಅಂದ್ರೆ ಯಾರಿಗೆ ಬೇಕಾದ್ರೂ ರಕ್ಷಣೆ ಕೊಡ್ತಾನೆ. ಅಸುಮುಖನ ವಿಚಾರದಲ್ಲೂ ನೋಡಿದ್ವಿ, ಅವರು ಬದ್ಧ ಶತ್ರುಗಳು ಯಾರು, ಗರುಡನಿಗೂ ಹಾವುಗೂ. ಆದ್ರೆ ಗರುಡನ ಹತ್ರನೇ ಕೊಟ್ಟು ನೋಡ್ಕೋ ಅಂತ ಹೇಳಿದಾಗ ಗರುಡ ಇವನನ್ನ ಒಬೆ ಮಾಡ್ಬೇಕು, ಅವನಿಗೂ ಕೂಡ ರಕ್ಷಣೆ ಕೊಡ್ತಾನೆ. ತನ್ನ ಕಣ್ಣೆದುರಿಗೇನೆ ನೋಡ್ಕೊಳ್ಳೋತ್ರ ಇಟ್ಕೊಳ್ತಾನೆ. ಹೇಗೆ ಅಂದ್ರೆ ರಕ್ಷಣೆ ಕೊಟ್ಟುಬಿಟ್ಟು ಸುಮ್ಮನೆ ಆಗ್ಬಿಡಲ್ಲ. ಪನಿಷ್ಮೆಂಟು ಅಷ್ಟೇ, ರಕ್ಷಣೆನೂ ಅಷ್ಟೇ. ಭಗವಂತ ಕೊಟ್ರೆ ಕೊಟ್ಟಿದ್ದೇನೆ. ಹೇಗೆ ಅಂದ್ರೆ 2 ಎಕ್ಸಾಂಪಲ್ ಕೊಡ್ತಾರೆ, ತುಂಬಾ ಚೆನ್ನಾಗಿದೆ ಇದು. ಒಂದು, ಪ್ರಹ್ಲಾದನಿಗೆ ವರ ಕೊಡ್ತಾನೆ. ವರ ಕೊಟ್ಟಾಗ ಅವನ ಮುಂದಿನ ಪೀಳಿಗೆಗೆ ಕೂಡ ಯಾರಿಗೂ ಏನು ಕೆಟ್ಟದಾಗಿರೋ ಒಂದು ವರ ಕೊಡ್ತಾನೆ. ಅದೇ ತರ ಕಾಕಾಸುರನಿಗೆ ಒಂದು ಕಣ್ಣನ್ನು ತೆಗಿತಾನೆ. ಕಣ್ಣು ತೆಗೆದ್ರೆ ಇಡೀ ಕಾಗೆಗಳ ಪರಂಪರೆಗೆ ಇನ್ನು ಮುಂದೆ ಹುಟ್ಟೋ ಎಲ್ಲಾ ಕಾಗೆಗೂ ಒಂದೇ ಕಣ್ಣಾಗೋಯ್ತು. ಆತರ ಪನಿಷ್ಮೆಂಟ್ ಕೊಟ್ಟಾಗ್ಲೂ ಅದು ಹಾಗೆ ಎಕ್ಸ್ಟೆಂಡ್ ಆಗತ್ತೆ, ಹಾಗೆ ವರವನ್ನ ಕೊಟ್ಟಾಗ್ಲೂ ಅದು ಹಾಗೆ ಎಕ್ಸ್ಟೆಂಡ್ ಆಗುತ್ತೆ. ಇದೆಲ್ಲ ಭಗವಂತ ಮಾತ್ರನೇ ಮಾಡೋಕ್ಕಾಗೋದು, ಬೇರೆ ಯಾರ ಕೈಲೂ ಸಾಧ್ಯವಿಲ್ಲ. ಅವನೊಬ್ಬನೇ ನಮಗೆ ಆಶ್ರಯಣೀಯ ಅಂತ, ಅವನನ್ನ ನಾವು ಆಶ್ರಯಿಸ್ಬೋದು ಅಂತ ಹೇಳ್ತಾರೆ. நம்மாழ்வார் திருவடிகளே ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ.